ತಾನು ಒಬ್ನೇ ಕೊಳ್ತಾ ಇರ್ತಾನೆ. ಆತರ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ರು ಋಷಿ ಮುನಿಗಳು ಬರ್ತಾರೆ. ಅವರು ಅಗಸ್ತ್ಯರು ಬರ್ತಾರೆ. ಅಗಸ್ತ್ಯರು ಬಂದಾಗ ಇವರು ಈ ಗಜೇಂದ್ರ ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ಅವ್ರನ್ನ ಸರಿಗೆ ಅವನು ನೋಡೋದಿಲ್ಲ. ಅವ್ರು ಬಂದಾಗ ಅವ್ರಿಗೆ ಆತಿಥ್ಯ ಏನು ಮಾಡೋದಿಲ್ಲ ಅವನು. ಹಾಗಾಗಿ ಅವ್ರಿಗೆ ಋಷಿಗಳು ತನ್ನ ಶಿಷ್ಯರೊಂದಿಗೆ ಬಂದಿರ್ತಾರೆ, ಒಂದು ಗ್ಯಾಂಗ್ ಬಂದಿರ್ತಾರೆ. ಅವ್ರಿಗೆ ಬಹಳ ಬೇಜಾರಾಗತ್ತೆ, ಮತ್ತೆ ಸಿಟ್ಟು ಬರುತ್ತೆ. ನಾನು ಬಂದಿರೋ ಎಚ್ಚರನೇ ಇಲ್ಲದೆ ಇರೋ ತರ ಕೂತಿದ್ಯಲ್ಲ ನೀನು ಕೂಡ ಎಚ್ಚರ ತಪ್ಪಿರೋ ಪ್ರಾಣಿ ತರ ಆನೆ ಆಗು ಅಂತ ಅವನಿಗೆ ಶಾಪ ಕೊಡ್ತಾರೆ. ಈ ಆನೆಗೆ ಎಚ್ಚರ ತಪ್ಪಿದ ಪ್ರಾಣಿ, ನಾವು ಕೂಡ ಹಾಗೆ ಇರ್ತೀವಿ. ಯಾಕಂದ್ರೆ ನಮಿಗೂ ನಮ್ಮ ಸಾಮರ್ಥ್ಯದ ಅರಿವು ನಮಗಿರೋದಿಲ್ಲ. ಭಗವಂತ ಮನುಷ್ಯ ಜನ್ಮಕ್ಕೆ ಮಾತ್ರ ಈ ಸಾಮರ್ಥ್ಯ ಕೊಟ್ಟಿರೋದು. ಭಗವಂತನ ಆರಾಧನೆ ಮಾಡೋಕೆ, ಭಗವಂತನ ಧ್ಯಾನ ಮಾಡೋಕೆ, ಮತ್ತೆ ಜ್ಞಾನಾರ್ಜನೆ ಮಾಡೋಕೆ, ಮತ್ತೆ ವಾಪಸ್ಸು ಮರಳಿ ಭಗವಂತನ ಧಾಮಕ್ಕೆ ಹೋಗೋ ಅಷ್ಟು ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಇದು ಸಾಧನ ಶರೀರ. ಈ ಶರೀರ ತುಂಬಾ ದುರ್ಲಭ ಸಿಗೋದು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ನಿನ್ಗೆ ಈ ಶರೀರ ಹೋಗಿ ಆನೆ ಶರೀರ ಬರ್ಲಿ ಅಂತ ಹೇಳ್ತಾರೆ. ಈ ಆನೆಗೆ ಅಷ್ಟು ಶಕ್ತಿಶಾಲಿ ಆನೆ, ದೇಹ ಮಾತ್ರ ತುಂಬಾ ದೊಡ್ಡ ಗಾತ್ರದ್ದು, ಆದ್ರೆ ಅದ್ರ ಬುದ್ಧಿ ಮಾತ್ರ ಬಹಳ ಕಡಿಮೆ. ಅದಕ್ಕೆ ತನ್ನ ಶಕ್ತಿ ಅರಿವೇ ತನಗಿರೋದಿಲ್ಲ. ನಾನು ಇಷ್ಟು ಶಕ್ತಿ, ಅದಕ್ಕೆ ಒಬ್ಬ ಮಾವುತ ಬೇಕಾದ್ರೆ ಆನೆನ ಪಳಗಿಸಿ ಅದನ್ನ ಕಂಟ್ರೋಲ್ ಮಾಡ್ತಾನೆ. ಬಟ್ ಆನೆ ಮುಂದೆ ಮಾವುತ ಬಹಳ ಶಕ್ತಿಯಲ್ಲಿ ತುಂಬಾ ಚಿಕ್ಕವನು. ಆದ್ರೂ ಆನೆಗೆ ಅರಿವು ಬರೋದಿಲ್ಲ, ನಾನು ಇವನನ್ನ ಸಾಯಿಸ್ಬಹುದು, ನಾನು ಇವನ ಮಾತು ಕೇಳ್ಬೇಕಾಗಿಲ್ಲ ಅಂತ. ಸೊ ಆತರ ಎಚ್ಚರ ತಪ್ಪಿರೋ ಒಂದು ಸ್ಥಿತಿ. ನಾವು ಕೂಡ ಹಾಗೆ, ನಮಗೆ ಬೇಕಾದಷ್ಟು ಪರಿಸರಗಳಿದೆ ಭಗವಂತನ ಬಗ್ಗೆ ಧ್ಯಾನ ಮಾಡೋಕಾಗ್ಲಿ, ಮತ್ತೆ ಭಕ್ತರ ಸಂಘ ಸಿಗತ್ತೆ, ಅವನ ಬಗ್ಗೆ ತಿಳ್ಕೊಳಕಾಗ್ಲಿ. ಬಟ್ ಆದ್ರೂ ಅದೆಲ್ಲ ಮಾಡ್ಬೇಕು ಅನ್ನೋ ಎಚ್ಚರ ಒಂದೊಂದ್ಸಲ ನಮ್ಗೆ ಇರೋದಿಲ್ಲ. ಸೊ ಹೀಗಿರ್ಬೇಕು. ಈ ಶಾಪದಿಂದ ಅವನು ಆನೆ ಆಗಿರ್ತಾನೆ. ಈಗ ಅವನಿಗೆ ಆದ್ರೆ ಹಿಂದಿನ ಜನ್ಮದಲ್ಲಿ ಅವನು ಭಗವಂತನ ಆರಾಧನೆ ಮಾಡಿರೋದ್ರಿಂದ ಭಗವಂತನ ಸ್ತುತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಭಗವಂತನ ಎಷ್ಟು ಆಳವಾಗಿ ತಿಳ್ಕೊಂಡಿರ್ತಾನೆ, ಮತ್ತೆ ಎಷ್ಟು ಆಳವಾಗಿ ಅಧ್ಯಯನ ಮಾಡಿರ್ತಾನೆ ಅಂದ್ರೆ, ಭಗವಂತನ ಸ್ತುತಿ ಶುರು ಮಾಡ್ಬೇಕಾದ್ರೆ ಅವನು ಪರಮಾತ್ಮನ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಪ್ರತಿ ಶ್ಲೋಕ ಹೇಳಿ ಕಡೆಗೆ ಅದ್ರಲ್ಲಿ ಇಂಥ ಭಗವಂತನಿಗೆ ನಾನು ಶರಣಾಗ್ತೀನಿ ಅಂತ ಹೇಳ್ತಾ ಹೋಗ್ತಾನೆ. ಮೊಟ್ಟ ಮೊದಲನೇದಾಗಿ ಅವನ್ ಏನ್ ಹೇಳ್ತಾನೆ ಅಂದ್ರೆ, ಭಗವಂತನ ವರ್ಣನೆ ಮಾಡ್ಬೇಕಾದ್ರೆ ಅವನನ್ನ ಪರಮಾತ್ಮ ಮತ್ತೆ ಪರಂಧಾಮ ಅಂತ ಹೇಳ್ತಾನೆ. ಮತ್ತೆ ಅವನ ಫಸ್ಟ್ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು ಈ ಪರಮಾತ್ಮ ಯಾರು, ಮತ್ತೆ ಈ ಭಗವಂತ ಅಂದ್ರೆ ಯಾರು, ಅದನ್ನ ಅವನು ತಿಳಿಸ್ತಾ ಹೋಗ್ತಾನೆ. ಸೊ ಫಸ್ಟ್ ಅವನ್ ಏನ್ ಹೇಳ್ತಾನೆ, ವಿಷ್ಣು ಬಗ್ಗೆ ಹೇಳ್ತಾನೆ. ಅವನು ನಾರಾಯಣನ್ ಬಗ್ಗೆ, ಕಡೆಗೆ ಅವನ್ ನಾರಾಯಣನ್ ಹೆಸರು ಹೇಳ್ತಾನೆ. ಫಸ್ಟ್ ವಿಷ್ಣು ತತ್ವದ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ. ಫಸ್ಟ್ ಏನ್ ಹೇಳ್ತಾನೆ ಅಂದ್ರೆ, ನಮ್ಮನ್ ಸೃಷ್ಟಿಸಿರೋನು ಆ ಮಹಾವಿಷ್ಣು. ಈ ಪ್ರಪಂಚ ನಾನೊಬ್ಬನ್ನೇ ಅಲ್ಲ, ಈ ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲ ಸೃಷ್ಟಿ ಮೂಲ ವಿಷ್ಣು. ಸೊ ಸೃಷ್ಟಿ ಮೂಲದ ಬಗ್ಗೆ ಅವನು ಮಾತಾಡ್ತಾನೆ. ಸೃಷ್ಟಿ ಮೂಲದ ಬಗ್ಗೆ ಮಾತಾಡ್ಬೇಕಾದ್ರೆ ಮಹಾವಿಷ್ಣು ಅಂತ ಸಂಬೋಧನೆ ಮಾಡ್ತಾನೆ. ಸೊ ಈ ಮಹಾವಿಷ್ಣು ಬಗ್ಗೆ ಹೇಳ್ಬೇಕಂದ್ರೆ ಕೃಷ್ಣ ಪರಮಾತ್ಮ ವಿಷ್ಣುವಿನಾಗಿ ಅವತಾರವನ್ನ ತಾಳ್ತಾನೆ. ಕೃಷ್ಣ ಭಗವಂತನಿಗೆ ನಮಗ್ ಗೊತ್ತಿರೋ ಹಂಗೆ ದಶಾವತಾರಗಳು, ಆದ್ರೆ ಭಗವಂತನಿಗೆ ಬೇಕಾದಷ್ಟು ಅವತಾರಗಳಿವೆ, ಎಣಿಸ್ಲಿಕ್ಕೆ ಆಗೋದಷ್ಟು ಅವತಾರ. ನಾವು ಲೆಕ್ಕ ಇಟ್ಟಿರೋದು ದಶಾವತಾರ ಅಂತ. ಕೆಲವು ಅವತಾರಗಳು ಈ ಲೆಕ್ಕದೊಳಗ್ ಬರೋದಿಲ್ಲ. ಉದಾಹರಣೆ ಮೋಹಿನಿ ಅವತಾರ, ಸಮುದ್ರ ಮಥನ ಆಗ್ಬೇಕಾದ್ರೆ ಮೋಹಿನಿ ಅವತಾರ ತಾಳ್ತಾನೆ ಭಗವಂತ. ಅದು ಮತ್ತೆ ಹಯಗ್ರೀವ ಅವತಾರ ಅಂತ, ಅದು ಭಗವಂತ ಕುದುರೆ ಮುಖ ಇರೋ ಅವತಾರ. ಅದು ವೇದಗಳನ್ನು ಸಂರಕ್ಷಣೆ ಮಾಡೋಕೆ ಆ ಅವತಾರನ ತಾಳ್ತಾನೆ. ಕೆಲವು ಅವತಾರಗಳು ಭೂಮಿ ಮೇಲೆ ಆಗಿದ್ದೆ, ರಾಮ ಮತ್ತೆ ಕೃಷ್ಣ ಅವತಾರಗಳು, ಸಂಪೂರ್ಣ ಅವತಾರ ಕೃಷ್ಣ ಅವತಾರ. ಕೆಲವು ಅವತಾರಗಳು ಈ ಸ್ವರ್ಗದಲ್ಲಿ ಆಗಿರೋದು. ಹೀಗೆ ಪ್ರತಿಯೊಂದು ಲೋಕದಲ್ಲೂ ಭಗವಂತನ ಅವತಾರಗಳು ಅನ್ಲಿಮಿಟೆಡ್, ಅದಕ್ಕೆ ಎಣೆನೇ ಇಲ್ಲ. ಮತ್ತೆ ಎಷ್ಟು ಅವತಾರಗಳು ಅಂತಾನು ಗೊತ್ತಿಲ್ಲ. ಯಾಕೆ ನಮ್ಮ ಬ್ರಹ್ಮಾಂಡದಲ್ಲಿ ನಡೆದಿರೋಂತ ಅವತಾರಗಳು ಇವು. ಆತರ ಎಷ್ಟೋ ಬ್ರಹ್ಮಾಂಡಗಳಿದೆ. ಒಂದೊಂದು ಬ್ರಹ್ಮಾಂಡದಲ್ಲಿ ಏನೇನ್ ಲೀಲೆಗಳಿದೆಯೋ, ಏನೇನ್ ಅವತಾರಗಳಿದೆಯೋ ಅದು ಭಗವಂತನಿಗೆ ಗೊತ್ತು. ಸೊ ಅದು ಯಾವ್ದಕ್ಕೂ ನಾವು ಎಣಿಸ್ಲಿಕ್ಕೂ ಆಗೋದಿಲ್ಲ, ಎಣಿಕೆಯಲ್ಲಿ ಇಡೋಕ್ಕೂ ಸಾಧ್ಯ ಇಲ್ಲ. ಈ ಬ್ರಹ್ಮಾಂಡಗಳ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಕೃಷ್ಣ ಮಹಾವಿಷ್ಣು ಅವತಾರ ತಗೊಳ್ತಾನೆ. ಮಹಾವಿಷ್ಣು ಅವತಾರ, ಮಹಾವಿಷ್ಣು ಚಿತ್ರ ನೀವು ನೋಡಿರ್ಬಹುದು. ವಿಷ್ಣು ಸಾಗರದಲ್ಲಿ ಮಲಗಿರ್ತಾನೆ. ಆ ಸಮುದ್ರದಲ್ಲಿ ಮಲಗಿರ್ತಾನಲ್ಲ, ಆ ಸಮುದ್ರಕ್ಕೆ ಒಂದ್ ಹೆಸರಿದೆ. ಅದು ಕಾರಣೋದಕ ಸಮುದ್ರ ಅಂತ ಕರಿತೀವಿ. ಅಂದ್ರೆ ಆ ಸಮುದ್ರದಲ್ಲಿ ಈ ಪ್ರಪಂಚ ಸೃಷ್ಟಿಯಾಗಕ್ಕೆ ಏನೇನು ಸಲಕರಣೆಗಳು, ಏನೇನು ಮೆಟೀರಿಯಲ್ಸ್ ಬೇಕು ಅದಷ್ಟು ಆ ಸಮುದ್ರದಲ್ಲಿ ಇರುತ್ತೆ. ಭಗವಂತ ಅಂತಹ ಸಮುದ್ರದಲ್ಲಿ ಮಲಗಿರ್ತಾನೆ. ಅದನ್ನ ಪ್ರಳಯ ಜಲ ಅಂತಾನು ಕರೀತಾರೆ. ಈ ಪ್ರಳಯ ಆದಾಗ ಎಲ್ಲ ಸಮುದ್ರದ ರೂಪದಲ್ಲಿ ಆಗುತ್ತೆ. ಅದ್ರ ಮೇಲೆ ಕೃಷ್ಣ ಮಲಗಿರ್ತಾನೆ. ಈಗ ಆಗ ಮಲಗಿರೋ ಅಂತ ಮಹಾವಿಷ್ಣು
ಉಸಿರಾಡ್ತಾನೆ. ಒಂದ್ಸಲ ಉಸಿರು ತಗೊಳ್ತಾನೆ, ಮತ್ತೆ ಒಂದ್ಸಲ ಉಸಿರು ಹೊರಗ್ ಬಿಡ್ತಾನೆ. ಆ ಉಸಿರು ತಗೊಳ್ಬೇಕಾದ್ರೆ ಮತ್ತೆ ಉಸಿರು ಹೊರಗ್ ಬಿಡ್ಬೇಕಾದ್ರೆ ತನ್ನ ಮೈಯಲ್ಲಿ ಎಷ್ಟು ರಂಧ್ರಗಳಿದೆಯೋ ಅಷ್ಟು ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ. ಆ ಟೈಮು ಕೂಡ ಎಷ್ಟೋ ಟ್ರಿಲಿಯನ್ ಇಯರ್ಸ್ ಅಂತ ಹೇಳ್ತಾರೆ. ಒಂದ್ ಸಲ ಉಸಿರು ತಗೊಂಡ್ ಮತ್ತೆ ಬಿಡ್ಬೇಕಾದ್ರೆ ಎಷ್ಟೋ ವರ್ಷಗಳಾಗ್ಬೇಕು ಅಂತ. ಎಷ್ಟು ರಂಧ್ರಗಳಿದೆಯೋ. ಶ್ವೇತವಾರಿ ಮಾತಾಜಿ, ಕ್ಯಾನ್ ಯು ಶೋ ದ ಪಿಕ್ಚರ್? ಹಾ ಮಾತಾಜಿ, ಅದನ್ನೇ ಇದ್ ಮಾಡ್ತಾ ಇದ್ದೇನೆ. ಇದಾ ಮಾತಾಜಿ? ಹಾ, ಇದಕ್ಕೂ ಹಿಂದೆ ಇನ್ನೊಂದು ಪಿಕ್ಚರ್ ಇದೆಯಲ್ಲ ಮಾತಾಜಿ. ಓಕೆ, ಈ ಚಿತ್ರದಲ್ಲಿ 3 ಅವತಾರಗಳನ್ನ ನೋಡ್ತೇವೆ. ಫಸ್ಟ್ ಬಲಗಡೆ ಇರೋದು ಇದು ಕಾರಣೋದಕಶಾಹಿ ವಿಷ್ಣು ಅಂತ. ಅಂದ್ರೆ ಆ ರೂಪದಲ್ಲಿ ವಿಷ್ಣು ಮಾತ್ರ ಇರ್ತಾನೆ, ಜೊತೆಗೆ ಲಕ್ಷ್ಮಿ ಯಾರು ಇರೋದಿಲ್ಲ. ಅವನು ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ನೀವು ನೋಡ್ಬೋದು ಅವನ್ ಮೈಯಿಂದ ಎಷ್ಟೊಂದು ಸಣ್ಣ ಸಣ್ಣ ಬ್ರಹ್ಮಾಂಡಗಳು ಬರ್ತಿರುತ್ತೆ. ಬ್ರಹ್ಮಾಂಡ ಅಂದ್ರೆ ಒಂದು ಬ್ರಹ್ಮಾಂಡದ ಒಳಗೆ ಎಷ್ಟೊಂದು ಲೋಕಗಳಿರುತ್ತವೆ. ಮತ್ತೆ ಒಬ್ಬ ಸೂರ್ಯ ಇರ್ತಾನೆ, ಚಂದ್ರ ಇರ್ತಾನೆ, ಒಬ್ಬ ಬ್ರಹ್ಮ ಇರ್ತಾನೆ. ಅದಕ್ಕೆ ಒಂದು ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮಾಂಡ ಅಂತ ಹೇಳ್ತೀವಿ. ಈ ಬ್ರಹ್ಮಾಂಡನ ಫಸ್ಟ್ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ ಮೇಲೆ ಆ ಬ್ರಹ್ಮಾಂಡದ ಒಳಗಡೆ ತಾನು ಪ್ರವೇಶ ಮಾಡ್ತಾನೆ. ಅವನು ಯಾವಾಗ ಆ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡ್ತಾನೋ ಆಗ ಅವನಿಗೆ ಗರ್ಭೋದಕಶಾಹಿ ವಿಷ್ಣು ಅಂತ ಹೆಸರು. ಆ ಗರ್ಭೋದಕಶಾಹಿ ವಿಷ್ಣು ರೂಪದಲ್ಲಿ ತನ್ನ ಹೊಕ್ಕಳಿನಿಂದ ಕಮಲದ ಹೂ ಬರುತ್ತೆ. ಅದರಲ್ಲಿ ಬ್ರಹ್ಮ ಸೃಷ್ಟಿ ಆಗ್ತಾನೆ. ಸೊ ಬ್ರಹ್ಮಾಂಡ ಸೃಷ್ಟಿ ಮಾಡ್ದ, ಬ್ರಹ್ಮಾಂಡದ ಒಳಗಡೆ ತಾನು ಹೋಗಿ ಅಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಸೊ ಅವನಿಗೆ ಗರ್ಭೋದಕಶಾಹಿ ವಿಷ್ಣು ಅಂತ ಹೆಸರು. ಆತರ ಎಷ್ಟು ಬ್ರಹ್ಮಾಂಡಗಳು ಸೃಷ್ಟಿ ಮಾಡ್ತಾನೋ ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ತಾನು ಪ್ರವೇಶ ಮಾಡ್ತಾನೆ. ಹಾಗಾಗಿ ಅವನ ಎಕ್ಸ್ಪಾನ್ಷನ್ಸ್ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಎಕ್ಸ್ಪ್ಯಾಂಡ್ ಆಗ್ತಾನೆ ಅವನು. ಅದಾದ ನಂತರ ಬ್ರಹ್ಮನಿಗೆ ಅವನು ಪ್ರೇರಣೆ ಮಾಡ್ತಾನೆ ಜೀವಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ. ಈ ಜೀವಿಗಳಲ್ಲಿ ಪ್ರಾಣಿ, ಪಕ್ಷಿ ಎಲ್ಲ ಜೀವಿಗಳು ಇರಬಹುದು. ಮತ್ತೆ ಕಲ್ಲು, ಮಣ್ಣು, ಜಡ ವಸ್ತುಗಳು, ಚೇತನ ಎರಡೂ ಸೇರಿರುತ್ತೆ. ಪ್ರತಿ ಒಂದ್ರ ಒಳಗಡೆನೂ ಅವನು ಕ್ಷೀರೋದಕಶಾಹಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ. ಮತ್ತೆ ಈಗ ನಮ್ಮ ಒಳಗಡೆ, ನಿಮ್ಮ ಒಳಗಡೆ, ಮತ್ತೆ ಈ ಪ್ರಪಂಚದಲ್ಲಿ ಇರೋ ಪ್ರಾಣಿ, ಪಕ್ಷಿ ಎಲ್ಲದ್ರ ಒಳಗಡೆ ಇರೋದು ಕ್ಷೀರೋದಕಶಾಹಿ ವಿಷ್ಣು. ಆ ರೂಪದಲ್ಲಿ ಇರ್ತಾನೆ. ಅವನು ಚತುರ್ಭುಜನಾಗಿರ್ತಾನೆ. ಶಂಕು, ಚಕ್ರ, ಗದಾ, ಪದ್ಮ ಧರಿಸಿ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಈ ಕ್ಷೀರೋದಕಶಾಹಿಗೆ ಪರಮಾತ್ಮ ಅಂತ ಕೂಡ ಕರಿತೀವಿ. ಸೊ ಇದ್ರ ಬಗ್ಗೆ ಎಲ್ಲ ಗಜೇಂದ್ರ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಹಾಗಾಗಿ ಇದನ್ನೆಲ್ಲ ಸ್ತುತಿಸ್ತಾ ಹೋಗ್ತಾನೆ. ಮತ್ತೆ ಭಗವಂತ ಭೂಮಿಗೆ ಅವತಾರ ಮಾಡಿ ಬರ್ತಾನೆ. ಬಂದಾಗ ನಮ್ಮ ತರ ನಮ್ಗಿರೋಂತ ಶರೀರ ಅವನ್ಗಿರೋದಿಲ್ಲ. ಅವನ ಶರೀರ ತುಂಬಾ ಆಧ್ಯಾತ್ಮಿಕವಾದ ಶರೀರ. ಮತ್ತೆ ಭಗವಂತ ಗುಣಗಳನ್ನ ಸೃಷ್ಟಿ ಮಾಡ್ತಾನೆ. 3 ಗುಣಗಳು, ಸತ್ವಗುಣ, ರಾಜಸಿಕ ಗುಣ ಮತ್ತೆ ತಾಮಸಿಕ ಗುಣ. ಈ 3 ಗುಣಗಳನ್ನ ಅವನೇ ಸೃಷ್ಟಿ ಮಾಡ್ತಾನೆ. ಅದಕ್ಕೆಲ್ಲ ಜೀವಿಗಳು ನಾವು ಬದ್ಧರಾಗ್ತೀವಿ ಆ ಗುಣಗಳಿಗೆ. ಬಟ್ ಅವನು ಮಾತ್ರ ಗುಣಾತೀತನಾಗಿ ಉಳಿತಾನೆ. ಗುಣಗಳ ಅವನೇ ಸೃಷ್ಟಿ ಮಾಡಿದ್ರು ಆ ಗುಣಗಳಿಗೆ ಅವನು ಆದ್ರೂ ಒಳಪಡೋದಿಲ್ಲ, ಅವನು ಅದನ್ನ ಅಧೀನನಾಗೋದಿಲ್ಲ. ಹಾಗಾಗಿ ಈ ಗುಣಗಳ ಬಗ್ಗೆ, ಮತ್ತೆ ಪ್ರಪಂಚ ಹೇಗೆ ಸೃಷ್ಟಿ ಆಗುತ್ತೆ, ಪ್ರಪಂಚ ಪ್ರಳಯ ಹೇಗಾಗುತ್ತೆ, ಮತ್ತೆ ವ್ಯಕ್ತ ಅವ್ಯಕ್ತ ಅನ್ನೋ ಪದಗಳನ್ನ ಗಜೇಂದ್ರ ಹೇಳ್ತಾನೆ. ನಮ್ ಕಣ್ಣಿಗೆ ಏನು ಕಾಣುತ್ತಲ್ಲ ಅದು ವ್ಯಕ್ತವಾದದ್ದು ಅಂತ ಕರಿತೀವಿ. ಅವ್ಯಕ್ತವಾದದ್ದು ಅಂದ್ರೆ ನಮ್ ಕಣ್ಣಿಗೆ ಕಾಣದೇ ಇರೋದು. ಈಗ ಪ್ರಳಯ ಆಗೋದು ಅಷ್ಟೇ. ಪ್ರಳಯ ಆಯ್ತು ಅಂದ್ರೆ ಎಲ್ಲ ನಾಶ ಆಯ್ತು ಅಂತ ಅರ್ಥ. ಎಲ್ಲ ನಾಶ ಆಯ್ತು ಅಂದ್ರೆ ಅದ್ರ ಎಕ್ಸಿಸ್ಟೆನ್ಸೇ ಹೊರಟೋಯ್ತು ಅಂತ ಅರ್ಥ ಅಲ್ಲ, ನಮ್ಮ ಕಣ್ಣಿಗೆ ಗೋಚರವಾಗದ ಸ್ಥಿತಿಗೆ ಹೋಯ್ತು ಅಂತ ಅರ್ಥ ಮಾತ್ರ. ಮತ್ತೆ ಭಗವಂತ ಇಚ್ಛೆ ಪಟ್ರೆ ಮತ್ತೆ ನಮ್ಮ ಕಣ್ಣಿಗೆ ಅದೆಲ್ಲ ಕಾಣೋ ಹಂಗೆ ಅವನು ಮಾಡ್ತಾನೆ. ಇದನ್ನ ಪ್ರಳಯ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಅವನು ಹೇಳ್ತಾನೆ. ಮತ್ತೆ ಭಗವಂತ ಕುಂತಿ ಮಹಾರಾಣಿ ಕೂಡ ಶ್ಲೋಕಗಳಲ್ಲಿ ಹೇಳ್ತಾಳೆ, ಕುಂತಿ ಪ್ರೇಯರ್ಸ್ ಅಲ್ಲಿ. ಈಗ ಎಷ್ಟೋ ಭಗವಂತ ಮುಂದೆ ಇದ್ರೂ ಕೂಡ ಎಷ್ಟೊಂದ್ ಜನಕ್ಕೆ ಅವನ್ ಪರಮಾತ್ಮ ಅಂತ ಗೊತ್ತಾಗೋದೇ ಇಲ್ಲ. ಅದು ಅವರ ಅಂಧಕಾರ, ಅವರಿಗೆ ಅವಿದ್ಯೆ. ಮತ್ತೆ ಭಗವಂತ ಒಬ್ಬ ಡ್ರಾಮಾ ಆರ್ಟಿಸ್ಟ್ ತರ. ಈಗ ಸ್ಟೇಜ್ ಮೇಲೆ ಡ್ರಾಮಾ ಮಾಡ್ಬೇಕಾದ್ರೆ ಅವರಿಗೆ ಬೇರೆ ಯಾವ್ದೋ ಒಂದ್ ಪಾತ್ರ ಧರಿಸಿರ್ತಾರೆ, ಮುಖಕ್ಕೆಲ್ಲ ಪೇಂಟ್ ಮಾಡಿರ್ತಾರೆ. ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ನಿಜವಾಗ್ಲೂ ಯಾರು ಆ ಪಾತ್ರ ಮಾಡ್ತಿರೋರು ಯಾರು ಅಂತ ಗೊತ್ತಾಗೋದಿಲ್ಲ. ಭಗವಂತ ಕೂಡ ಅದೇ ತರ. ಯಾರು ಅಜ್ಞಾನಿಗಳಿರ್ತಾರೋ, ಯಾರು ಅವನ್ ಭಕ್ತರ ಅಲ್ಲದಿರ್ತಾರೋ ಅವರಿಗೆ ಅವನು ಕಾಣಿಸ್ಕೊಳ್ಳೋದೇ ಬೇರೆ ರೀತಿ.
ಬಟ್ ಯಾರು ಭಕ್ತರು ಇರ್ತಾರೋ ಅವನಿಗೆ ಅವನು ತನ್ನ ನಿಜ ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಸೊ ಇದ್ರ ಬಗ್ಗೆ ಕೂಡ ಗಜೇಂದ್ರ ಇದನ್ನು ಎಲ್ಲಾನು ಹೇಳಿ ಗಜೇಂದ್ರ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಗಜೇಂದ್ರ ಈಗ ಕಷ್ಟದಲ್ಲಿ ಇರ್ತಾನೆ. ಈಗ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ 4 ತರ ಭಕ್ತರು ಅವನನ್ನ ಅರಸ್ತಾ ಬರ್ತಾರೆ. ಒಬ್ರು ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ ಅಂತ. ಈಗ ಗಜೇಂದ್ರ ಆರ್ತನಾಗಿದ್ದಾನೆ. ಸೊ ಅವನ ಆರ್ತನಾದ ಕೇಳಿ ಭಗವಂತ ಬರ್ತಾನೆ. ಆರ್ತ ಅಂದ್ರೆ ತುಂಬಾ ಕಷ್ಟದಲ್ಲಿ ಸಿಕ್ಕೊಂಡು, ತುಂಬಾ ಪರಿಸ್ಥಿತಿ ತುಂಬಾ ಇಕ್ಕಟ್ಟಾಗಿದ್ದು, ಒಂಥರ ಎಲ್ಲೂ ಅಂದ್ರೆ ನೆಮ್ಮದಿಯಿಂದ ಇರೋಕೆ ಸಾಧ್ಯವಾಗೋದಿಲ್ಲ ಆ ತರ ಪರಿಸ್ಥಿತಿಲಿ ಇರುವಂತ ಭಕ್ತರು ಪರಮಾತ್ಮನ್ನ ಸ್ಮರಣೆ ಮಾಡ್ತಾರೆ. ಇನ್ನು ಕೆಲವರು ಅರ್ಥಾರ್ಥಿ ಅಂದ್ರೆ ಅವರಿಗೆ ತುಂಬಾ ಕಾಮನೆಗಳಿರುತ್ತೆ, ಅದು ಬೇಕು ಇದು ಬೇಕು ಅಂತ, ಅಂತವರು ಭಗವಂತನ ಹತ್ರ ಬರ್ತಾರೆ. ಇನ್ನು ಕೆಲವರು ಜಿಜ್ಞಾಸು ಅಂದ್ರೆ ಅವರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಈ ಭಗವಂತ ಯಾರು, ಹೇಗಿದ್ದಾನೆ, ಎಲ್ಲಿದ್ದಾನೆ, ಸೈಂಟಿಫಿಕಲಿ ಇದೆಲ್ಲ ಪ್ರೂವ್ ಮಾಡ್ಬಹುದಾ ಅಂತ ಆ ತರದವ್ರು. ಇನ್ನು ಕೆಲವರು ಜ್ಞಾನಿಗಳು ಭಗವಂತನ ಬಗ್ಗೆ ತಿಳ್ಕೊಂಡಿರ್ತಾರೆ. ಮತ್ತೆ ಅವರಿಗೆ ಭಗವಂತ ಒಂದು ತುಂಬಾ ಕುತೂಹಲಕಾರಿ ರೋಚಕವಾದ ವಿಷಯ, ಅವನ ಬಗ್ಗೆ ತಿಳ್ಕೊಳ್ಬೇಕು ಜ್ಞಾನದ ಮೂಲಕ ಅಂತ ಹೊರಟಿರ್ತಾರೆ. ಈ 4 ತರದವರು ಭಗವಂತನ ಹತ್ರ ಬರ್ತಾರೆ. ಈ 4 ತರದ್ರಲ್ಲಿ ಈಗ ಗಜೇಂದ್ರ ಆರ್ತನಾಗಿದ್ದಾನೆ. ನಾವು ಎಲ್ಲ ಕೂಡ ಅದೇ ರೀತಿನಲ್ಲಿ ಇರ್ತೀವಿ. ನಾವು ಕೂಡ ಭಗವಂತನ ತುಂಬಾ ವಿನಮ್ರತೆಯಿಂದ ಕರಿಬೇಕು. ಇದರಲ್ಲಿ ಗಜೇಂದ್ರ ಹೇಗ್ ಕರಿತಾನೆ ಭಗವಂತನ ಅಂದ್ರೆ ತುಂಬಾ ಭಕ್ತಿಯಿಂದ ಮತ್ತು ತುಂಬಾ ಅಸಹಾಯಕತೆಯಿಂದ, ತುಂಬಾ ವಿನಮ್ರತೆಯಿಂದ ಕರಿತಾನೆ. ಸೊ ನಾವು ಕೂಡ ಅದೇ ರೀತಿ ಭಗವಂತನ ಹಾದಿನಲ್ಲೇ ನಾವು ಕೂಡ ಭಕ್ತಿಯಿಂದ, ತುಂಬಾ ವಿನಮ್ರದಿಂದ, ಅಸಹಾಯಕತೆಯಿಂದ, ನಿಜವಾಗ್ಲೂ ಮನಸ್ಸಿನಿಂದ ಕರೆದ್ರೆ ಭಗವಂತ ಖಂಡಿತ ಆ ಮನ್ವಂತರದಲ್ಲಿ ಬಂದ್ರು ಪ್ರತಿ ಮನ್ವಂತರದಲ್ಲೂ ಎಲ್ರಿಗೂ ಬರ್ತಾನೆ. ಇದನ್ನ ಭಗವಂತನೇ ಹೇಳ್ತಾನೆ ಲಾಸ್ಟ್ ಅಲ್ಲಿ. ಹಾಗಾಗಿ ಮತ್ತೆ ಈ ರಾಜ ಇರ್ತಾನಲ್ಲ, ಇದ್ರಲ್ಲಿ ನಾವ್ ಒಂದ್ ತಿಳ್ಕೊಳ್ಬಹುದು, ಈ ಇಂದ್ರದ್ಯುಮ್ನ ರಾಜನಿಗೆ ಅಗಸ್ತ್ಯರು ಶಾಪ ಕೊಟ್ಟಾಗ ಈ ಭಕ್ತ ಹೇಗೆ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ. ಈಗ ತಪ್ಪು ಇಂದ್ರದ್ಯುಮ್ನ ರಾಜನದು ಏನು ಅಲ್ಲ, ಒಂದೇ ತಪ್ಪು ಅಂದ್ರೆ ಅತಿಥಿಗಳು ಬಂದಾಗ ಅವ್ರನ್ನ ಸತ್ಕಾರ ಮಾಡದಿದ್ದು ಅವನು ತಪ್ಪಾಗುತ್ತೆ. ಆದ್ರೆ ಅವನು ಭಗವಂತನ ಧ್ಯಾನದಲ್ಲಿ ಇರ್ತಾನೆ. ಈಗ ಅವನು ಹೇಳ್ಬೋದು, ನಾನ್ ಭಗವಂತನ ಧ್ಯಾನ ಮಾಡ್ತಿದ್ದೆ, ಅಂತದ್ರಲ್ಲಿ ಬಂದ್ ಇವ್ರು ನನಗ್ ಶಾಪ ಕೊಟ್ರು, ಇವ್ರು ಮಾಡಿದ ತಪ್ಪು. ಅವನು ಸಿಟ್ಟು ಬರ್ಬೋದಿತ್ತು ಅವನಿಗೆ, ನೀವ್ ಯಾಕೆ ಹಿಂಗ್ ಶಾಪ ಕೊಟ್ರಿ, ನಾನ್ ಏನ್ ತಪ್ಪು ಮಾಡಿದೀನಿ ಶಾಪ ತಗೊಳಕ್ಕೆ, ಈ ಶಾಪ ನನಗ್ ಬೇಡ ಅಂತ ಅವನು ಅವ್ರ ಹತ್ರ ವಾದ ಮಾಡ್ಬೋದಿತ್ತು, ಅಥವಾ ಪ್ರಶ್ನೆಗಳನ್ನ ಹಾಕಿ ಕೇಳ್ಬೋದಿತ್ತು, ಏನಕ್ಕೆ ನೀವು ನನಗೆ ಈ ಶಿಕ್ಷೆ ಕೊಟ್ರಿ, ಇದಕ್ಕೆ ಏನ್ ಕಾರಣ ಅಂತ. ಆದ್ರೆ ಅವನ ಗುಣ ಎಷ್ಟು ಹಂಬಲ್ ಅಂದ್ರೆ ಎಷ್ಟು ನಮ್ರನಾಗಿರ್ತಾನೆ ಅಂದ್ರೆ ಮತ್ತೆ ಸಹಿಷ್ಣುತೆ ಇರುತ್ತೆ ತುಂಬಾ ಅವನಲ್ಲಿ. ಈ 2 ಗುಣಗಳು ಪರಮಾತ್ಮನಿಗೆ ಬಹಳ ಇಷ್ಟ ಆಗುತ್ತೆ. ಸೊ ಅವನು ಎಷ್ಟು ನಮ್ರನಾಗಿರ್ತಾನೆ ಅಂದ್ರೆ ಅವನಿಗೇನು ಹೇಳೋದಿಲ್ಲ ಅಗಸ್ತ್ಯರಿಗೆ, ಅವನು ವಾಪಸ್ ಏನು ಮಾತಾಡೋದಿಲ್ಲ. ನನ್ನ ಪೂರ್ವ ಪ್ರಾರಬ್ಧ ಕರ್ಮದಿಂದ ಹೀಗೆಲ್ಲ ಆಗ್ತಿದ್ಯೇನೋ, ಬಂದದ್ದೆಲ್ಲ ಸ್ವೀಕರಿಸ್ತೀನಿ ನಾನು ಅಂತ ಹೇಳಿ ಅಗಸ್ತ್ಯರಿಗೆ ಮತ್ತೆ ಅತಿಥಿ ಉಪಚಾರಗಳನ್ನೆಲ್ಲ ಮಾಡಿ ಅವ್ರನ್ನ ವಾಪಸ್ ಕಳಿಸ್ಕೊಡ್ತಾನೆ. ಆ ಜನ್ಮದ ನಂತರ ಮತ್ತೆ ಜನ್ಮ ಬಂದಾಗ ಅವನು ಆನೆಯಾಗಿ ಹುಟ್ಟುತ್ತಾನೆ. ಸೊ ನಾವು ಕೂಡ ಏನ್ ತಿಳ್ಕೊಳ್ಬೇಕು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ತುಂಬಾ ಅಡಚಣೆಗಳು ಜಾಸ್ತಿ. ಮತ್ತೆ ಆ ಭಕ್ತಿ ಮಾರ್ಗದಲ್ಲಿ ಒಬ್ಬ ಭಕ್ತನಾದವನು ಸ್ಥಿರವಾಗಿರ್ಬೇಕು ಯಾವಾಗ್ಲೂ. ಆ ಸ್ಥಿರವಾಗಿರೋ ಸ್ಥಿತಿಯನ್ನ ತಲುಪ್ಬೇಕು ನಾವು. ಸೊ ತುಂಬಾ ಯಾರೋ ಏನೋ ಹೇಳಿದ್ರು ಅಂತ ಬೇಜಾರು ಮಾಡ್ಕೊಳ್ಳೋದು, ಅಥವಾ ತುಂಬಾ ಬೇಗ ರಿಯಾಕ್ಟ್ ಮಾಡೋದು ಹಾಗೆಲ್ಲ ಮಾಡಬಾರದು. ಸ್ವಲ್ಪ ಚೈತನ್ಯ ಮಹಾಪ್ರಭುಗಳು ಹೇಳಿದಾಗೆ ತರೋರಪಿ ಸಹಿಷ್ಣುನ, ಮರದಷ್ಟು ತಾಳ್ಮೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಇದೆಲ್ಲ ಹೇಳೋಕ್ ಈಸಿ, ಬಟ್ ಬೆಳೆಸ್ಕೊಳಕ್ ಕಷ್ಟ. ಬಟ್ ಅಸಾಧ್ಯ ಅಂತೂ ಅಲ್ಲ, ಯಾಕಂದ್ರೆ ಈ ಮಾರ್ಗದಲ್ಲಿ ಹೋಗಿ ಎಷ್ಟೊಂದ್ ಜನ ಈಗ್ಲೂ ಕೂಡ ನಾವು ವಿನಮ್ರರಾಗಿರೋ ಭಕ್ತರನ್ನ ನಾವು ನೋಡ್ಬೋದು, ಮತ್ತೆ ಸಹಿಷ್ಣುತೆ ಇರುವಂತ ಭಕ್ತರನ್ನ ನೋಡ್ಬೋದು. ಅಂತ ಭಕ್ತರ ಸಹವಾಸ ಮಾಡಿದ್ರೆ ಅವರಲ್ಲಿರೋ ಗುಣಗಳು ನಮಿಗೂ ಬರುತ್ತೆ. ಸೊ ಈಗ ಇದ್ರಲ್ಲಿ ನಾವು ಗಜೇಂದ್ರನ ಗುಣಗಳು ಹೇಗಿತ್ತು ಅಂತ ನೋಡಿದ್ವಿ. ಹೀಗಿದ್ದಾಗ ನೆಕ್ಸ್ಟ್ ಈ ತರ ಎಲ್ಲ ಪ್ರಾರ್ಥನೆ ಮಾಡಿ ಸ್ತುತಿಸ್ತಾನೆ. ಈ ತರ ಎಲ್ಲ ಸ್ತುತಿ ಮಾಡಿದಾಗ ಭಗವಂತನಿಗೆ ಬಹಳ ಖುಷಿ ಆಗುತ್ತೆ, ಮತ್ತೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಅವನು ಕಾಯ್ತಿರ್ತಾನೆ ಭಗವಂತ, ಭಗವಂತ ನಾವ್ ಕರಿಯೋಕ್ಕಿಂತ ಜಾಸ್ತಿ ಕಾತುರದಿಂದ ಅವನು ಕಾಯ್ತಿರ್ತಾನಂತೆ, ನಮ್ಮನ್ನ ರಕ್ಷಣೆ ಮಾಡಕ್ಕೆ, ನಮ್ಮನ್ನ ಉದ್ಧಾರ ಮಾಡಕ್ಕೆ. ಆದ್ರೆ ನಾವು ಕರಿಯೋದಿಲ್ಲ. ಕರಿಯೋದು ಅಂದ್ರೆ ಗಜೇಂದ್ರನ್ ತರ ನಾವು ಕರಿಬೇಕು. ಅಷ್ಟು ಪ್ರೀತಿಯಿಂದ, ವಿನಮ್ರತೆಯಿಂದ, ಅಸಹಾಯಕತೆಯಿಂದ ಕರೆದ್ರೆ ಗಜೇಂದ್ರನ್ ಕರೆದಂಗೆ ಪ್ರತಿಯೊಬ್ಬರಿಗೂ ನಾರಾಯಣ ಖಂಡಿತ ಬಂದೇ ಬರ್ತಾನೆ. ಇದನ್ನೆಲ್ಲ ಕೇಳಿ
ಅಲ್ಲಿ ದೇವಾನು ದೇವತೆಗಳೆಲ್ಲ ನೋಡ್ತಿದ್ರಂತೆ ಗಜೇಂದ್ರನ್ ಪರಿಸ್ಥಿತಿ. ಅಲ್ಲಿ ಶಿವ ಬ್ರಹ್ಮ ಎಲ್ರು ನೋಡ್ತಿದ್ರಂತೆ, ಬೇರೆ ದೇವತೆಗಳು. ಅವರು ಕೂಡ ಕಾಯ್ತಿದ್ರಂತೆ, ಗಜೇಂದ್ರ ಕರೆದ್ರೆ ನಾವು ತಕ್ಷಣ ಹೋಗಿ ಅವನಿಗೆ ಸಹಾಯ ಮಾಡೋಣ ಅಂತ. ಆದ್ರೆ ಗಜೇಂದ್ರ ಮಾತ್ರ ಯಾರನ್ನೂ ಕರೀದೆ, ಬೇರೆ ದೇವತೆಗಳನ್ನೆಲ್ಲ ಕರೀದೆ, ದೇವಾನು ದೇವತೆ ಎಲ್ಲಾ ದೇವತೆಗಳಿಗೂ ಆ ದೇವತೆಗಳಿಗೆಲ್ಲ ಏನ್ ಹೇಳ್ತಾರೆ, ಈಸ್ ಪರಮ ಈಶ್ವರನಿಗೂ ಈಶ್ವರ. ಶಿವನ್ನ ಈಶ್ವರ ಅಂತ ಕೆಲವು ಕಡೆ ಸಂಬೋಧಿಸ್ತೀವಿ ನಾವು, ಬಟ್ ಇವನು ಪರಮ ಈಶ್ವರ. ಸೊ ಅವನು ಪರಮ ಈಶ್ವರನ್ ಬಿಟ್ಟು ಬೇರೆ ಯಾವ ದೇವತೆಗಳಿಗೂ ಅವನು ಮೊರೆ ಹೋಗೋದಿಲ್ಲ. ಏನೇ ಕಷ್ಟ ಬಂದ್ರು ಕೃಷ್ಣನ್ನೇ, ಪರಮಾತ್ಮನ್ನೇ ನಾನು ಮೊರೆ ಹೋಗ್ಬೇಕು ಅಂತ ಅವನನ್ನೇ ಮೊರೆ ಹೋಗ್ತಾನೆ. 1,000 ವರ್ಷ ಆದ್ರೂ ಕೂಡ ಅವನು ಪರವಾಗಿಲ್ಲ, ಬಂದ್ರೆ ಕೃಷ್ಣನೇ ಬರ್ಬೇಕು ನನ್ ರಕ್ಷಣೆ ಮಾಡಕ್ಕೆ ಅಂತ. ಆಮೇಲೆ ಹೀಗೆ ಮಾಡಿದಾಗ ಭಗವಂತ ತಕ್ಷಣ ಅಲ್ಲಿಂದ ಹೊರಡ್ತಾನೆ. ಆ ವೈಕುಂಠದಲ್ಲಿ ವೈಕುಂಠವಾಸಿಯಾದ ಆ ನಾರಾಯಣ ಅವನು ಕೂಗಿದ್ ಕೂಡ್ಲೆ ಫಸ್ಟ್ ಗಜೇಂದ್ರ ಎಲ್ಲಾ ಶ್ಲೋಕಗಳನ್ನು ಹೇಳಿ ಕಡೆಗೆ ಅಖಿಲಾತ್ಮ ಗುರುವೇ ನಾರಾಯಣ ಅಂತ ಕರೀತಾನೆ. ಕರೆದು ಕೂಡ್ಲೆ ನಾರಾಯಣ ಅಲ್ಲಿಂದ ಹೊರಟು ಬರ್ತಾನೆ. ಅವನು ಎಷ್ಟು ಬೇಗ ಬರ್ತಾನೆ ಅಂದ್ರೆ ನಾರಾಯಣ, ಅವನು ಆ ಗರುಡನ್ನು ಮರ್ತು ಓಡ್ ಬರ್ತಾನೆ. ಅವನು ಯೂಶಲಿ ಗರುಡಾರೋಹಣ ನಾರಾಯಣ, ಗರುಡನ ಮೇಲೆ ಕೂತು ಅವನು ಬರೋದು. ಗರುಡ ಕೂಡ ನಾರಾಯಣನ ಹತ್ರ ನಾರಾಯಣನ ಹಿಂದೆ ಬರ್ತಾನೆ. ಇಷ್ಟು ವೇಗವಾಗಿ ಎಲ್ಲಿ ಹೋಗ್ತಿದ್ಯಾ, ಏನಾಯ್ತು ಅಂತ. ಆಮೇಲೆ ಗರುಡನ ಮೇಲೆ ಅವ್ನು ಕೂತ್ಕೊಂಡು ಬೇಗ ಬರ್ತಾನೆ. ಅವ್ನ್ ಎಷ್ಟು ಬೇಗ ಹೋಗ್ತಿರ್ತಾನೆ, ನಾರಾಯಣ ಹೇಳ್ತಾನೆ ಗರುಡನಿಗೆ, ನೀನ್ ಹೋಗ್ತಿರೋದು ಸ್ಪೀಡ್ ತುಂಬಾ ಕಡಿಮೆ ಆಯ್ತು, ಇನ್ನೂ ಜಾಸ್ತಿ ಸ್ಪೀಡಾಗಿ ಹೋಗು ಅಂತ. ಗರುಡ, ಇದಕ್ಕಿಂತ ಜಾಸ್ತಿ ಸ್ಪೀಡಾಗಿ ನನಗೆ ಹೋಗಕ್ ಆಗೋದಿಲ್ಲ ಅಂತ. ಅಂದ್ರೆ ಭಗವಂತ ಅಷ್ಟು ಕಾತುರನಾಗಿರ್ತಾನೆ ತನ್ನ ಭಕ್ತರನ್ನ ರಕ್ಷಣೆ ಮಾಡಕ್ಕೆ. ಆಗ ಭಗವಂತ ಓಡಿ ಬಂದು ತಾನೇ ಗರುಡನಿಂದ ಇಳಿದು ಕೈ ಹಿಡಿದು ಗಜೇಂದ್ರನ್ನ ಮತ್ತೆ ಆ ಮೊಸಳೆಯನ್ನ ಹಿಡಿದು ಹೊರಗೆ ಎಳಿತಾನೆ. ಎಳೆದ ಕೂಡ್ಲೆ ಗಜೇಂದ್ರನ್ನ ಭಗವಂತ ಸ್ಪರ್ಶ ಮಾಡ್ತಾನೆ. ಭಗವಂತ ಗಜೇಂದ್ರನ್ ಸ್ಪರ್ಶ ಮಾಡಿದ ಕೂಡ್ಲೆ ಗಜೇಂದ್ರನ ಎಷ್ಟೋ ಜನ್ಮದ ಪಾಪಗಳು ಎಲ್ಲ ನಶಿಸೋಗುತ್ತೆ, ಮತ್ತೆ ಅವನ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಕ್ಕೆ ತಯಾರಾಗ್ತಾನೆ. ಮತ್ತೆ ಭಗವಂತ ಚಕ್ರಧಾರಿಯಾಗಿ ತನ್ನ ಚಕ್ರವನ್ನು ಆ ಮೊಸಳೆ ಮೇಲೆ ಪ್ರಹರಿಸ್ತಾನೆ. ಆಗ ಚಕ್ರವನ್ನು ಬಿಟ್ಟು ಆ ಮೊಸಳೆಯನ್ನ ಸಂಹಾರ ಮಾಡ್ತಾನೆ. ತಕ್ಷಣ ಆ ಮೊಸಳೆಯಿಂದ ಒಬ್ಬ ಗಂಧರ್ವ ಬರ್ತಾನೆ, ಊಹು ಅಂತ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಆ ಗಂಧರ್ವ ಕೂಡ ದೇವೆಲ್ಲರಿಗೆ ಹೀಗೆ ಏನೋ ಚೇಷ್ಟೆ ಮಾಡಿರ್ತಾನೆ. ಹಾಗಾಗಿ ಅವನು ಶಾಪಗ್ರಸ್ತನಾಗಿ ಅವನು ಮೊಸಳೆಯಾಗಿ ಹುಟ್ಟಿರ್ತಾನೆ. ಅವನು ಕೂಡ ಹೊರಗ್ ಬಂದು ನಾರಾಯಣನ 3 ಸುತ್ತು ಪ್ರದಕ್ಷಿಣೆ ಹಾಕಿ ವಾಪಸ್ಸು ಗಂಧರ್ವ ಲೋಕಕ್ಕೆ ಹೊರಡ್ತಾನೆ. ಈಗ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಇವನು ಗಂಧರ್ವ ಲೋಕಕ್ಕೆ ಹೋಗ್ತಾನೆ, ಆದ್ರೆ ಗಜೇಂದ್ರ ಮಾತ್ರ ವೈಕುಂಠಕ್ಕೆ ಹೋಗ್ತಾನೆ ನಾರಾಯಣನ್ ಜೊತೆ. ಚಕ್ರ ಬಿಟ್ಟು ಗಜೇಂದ್ರ ಹರೇ ಕೃಷ್ಣ ಮಾತಾಜಿ, ಏನು ಕೇಳ್ತಾ ಇಲ್ಲ. ಐಮ್ ಸಾರಿ ಮಾತಾಜಿ. ಗಜೇಂದ್ರ ಆನೆ ದೇಹದಿಂದ ಹೊರಗ್ ಬರ್ತಾನೆ. ಹೊರಗ್ ಬಂದಾಗ ಅವನು 4 ಭುಜ ಇರುತ್ತೆ. ಅವನಿಗೆ ಕೂಡ ಸೇಮ್ ನಾರಾಯಣ ಹೇಗಿರ್ತಾನೆ ನೋಡಕ್ಕೆ ಅದೇ ತರ ಶರೀರ ಸಿಕ್ಕಿರುತ್ತೆ. ಅವನಿಗೆ ಸಾರೂಪ್ಯ ಮುಕ್ತಿ ಸಿಗುತ್ತೆ. ಮತ್ತೆ ಅದೇ ತರ ಶರೀರ ಸಿಕ್ಕಿ ಅವನು ಪೀತಾಂಬರಧಾರಿ ಆಗಿರ್ತಾನೆ. ವಾಪಸ್ ವೈಕುಂಠಕ್ಕೆ ಹೋಗಕ್ಕೆ ರೆಡಿಯಾಗಿ ನಿಂತಿರ್ತಾನೆ. ಯಾವಾಗ ನಾರಾಯಣ ಅಲ್ಲಿಂದ ವೇಗವಾಗಿ ಓಡ್ ಬರ್ತಾನೋ ಗಜೇಂದ್ರನ್ ರಕ್ಷಣೆ ಮಾಡಕ್ಕೆ, ಗಜೇಂದ್ರ ಏನ್ ಮಾಡ್ತಾನೆ, ತುಂಬಾ ನೋವಲ್ಲಿ ಇರ್ತಾನೆ. ಅವನಿಗೆ 1 ವರ್ಷದಿಂದ ತಡೆಯೋಕ್ ಆಗದೆ ಇರೋಷ್ಟು ನೋವು ಅನುಭವಿಸಿರ್ತಾನೆ, ವೀಕ್ ಆಗೋಗಿರ್ತಾನೆ. ಅಷ್ಟ್ರಲ್ಲಿ ಕೂಡ ಅವನು ನಾರಾಯಣನ ಮೇಲಿಂದ ನೋಡದ್ ಕೂಡ್ಲೆ ತುಂಬಾ ಖುಷಿ ಆಗುತ್ತೆ ಅವನಿಗೆ. ಭಗವಂತ ನನಗೋಸ್ಕರ ಬಂದ ಅಂತ ಮನಸ್ಸಿನಲ್ಲಿ ತುಂಬಾ ಖುಷಿಯಾಗಿ ಏನಾದ್ರೂ ಕೊಡ್ಬೇಕು ಭಗವಂತನಿಗೆ ಅಂತ ಅನ್ಸುತ್ತೆ. ಆ ಕೊಳದಲ್ಲಿ ಒಂದು ಹೂವಿರುತ್ತೆ, ತಾವರೆ ಹೂವು. ಅದನ್ನ ಕಿತ್ತು ತನ್ನ ಸೊಂಡಲಿನಿಂದ ಭಗವಂತನಿಗೆ ಅರ್ಪಿಸ್ತಾನೆ. ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಇದ್ರಲ್ಲಿ ನಾವೇನ್ ತಿಳ್ಕೊಳ್ಬಹುದು ಅಂದ್ರೆ, ನಮ್ಮ ಜೀವನದಲ್ಲೂ ಸದಾ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಯಾವಾಗ್ಲೂ ಏನೇ ಬಂದ್ರು ಭಕ್ತಿ ಸೇವೆಗೆ ಅದು ಅಡ್ಡಿ ಆಗದೆ ಇರಂಗೆ ನಾವು ನೋಡ್ಕೊಳ್ಬೇಕು. ಮತ್ತೆ ಭಗವಂತ ಅದನ್ನ ನಮ್ಮನ್ನ ಪಾರ್ ಮಾಡ್ತಾನೆ. ಮತ್ತೆ ಇದೇ ಶ್ಲೋಕದಲ್ಲಿ ಇನ್ನೊಂದ್ ಕಡೆ ಹೇಳ್ತಾರೆ, ಭಗವಂತ ಎಷ್ಟೋ ನಮ್ಮ ಕರ್ಮಗಳು ನಾವು ಬಹಳ ಕರ್ಮ ಮಾಡಿರ್ತೀವಿ, ಅದನ್ನ ಎಷ್ಟೆಷ್ಟೋ ಅನುಭವಿಸ್ಬೇಕಾಗಿರುತ್ತೆ ನಾವು. ಆದ್ರೆ ಭಗವಂತ ಅದನ್ನ ತುಂಬಾ ಕಡಿಮೆ ಮಾಡಿ ನಮಗೆ ಕೊಡ್ತಾನೆ.
ಕಡಿಮೆ ಮಾಡಿ ಅದು ಬಹಳ ಬೇಗ ಅನುಭವಿಸಿ ಮತ್ತೆ ಅದ್ರ ತೀವ್ರತೆ ತುಂಬಾ ಕಡಿಮೆ ಮಾಡ್ತಾನೆ, ನಮಗಷ್ಟು ತಾಗದೆ ಇರೋಂಗೆ ನೋಡ್ಕೊಳ್ತಾನೆ. ಅದಕ್ಕೆ ಅವನ್ನ ಕರುಣಾಮಯಿ ಅಂತ ಕರೀತಾರೆ. ಸೊ ಆ ಹೂನ ಅವನು ತಗೊಳ್ತಾನೆ. ಸೊ ನಮ್ ಜೀವನದಲ್ಲಿ ಹೀಗೆ ಬರ್ತಾನೆ ಇರುತ್ತೆ ಪ್ರಾಬ್ಲಮ್ಸ್. ಇದು ಸ್ವಲ್ಪ ಕಡಿಮೆ ಆಗ್ಲಿ ಆಮೇಲೆ ನಾನ್ ಸ್ವಲ್ಪ ಭಕ್ತಿ ಯೋಗ ಮಾಡ್ಬೋದಾ, ಇದೊಂಚೂರು ಕಡಿಮೆ ಆಗ್ಲಿ ಆಮೇಲೆ ಮಾಡ್ಬೋದಾ ಅಂತ ಕಾಯೋಕ್ಕಿಂತ ಅದು ಬರ್ತಾ ಏನೇ ಬರ್ಲಿ ಗೋವಿಂದನ ದಯೆ ಇರಲಿ ಅಂತ ಪ್ರಾಬ್ಲಮ್ಸ್ ಬರ್ತಾನೆ ಇರ್ಲಿ, ಬಟ್ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ಅದು ಭಗವಂತನಿಗೆ ಬಹಳ ಮೆಚ್ಚುಗೆ ಆಗುತ್ತೆ. ಗೃಹಸ್ಥಾಶ್ರಮದಲ್ಲಿ ಸ್ವಲ್ಪ ಆ ಭಕ್ತಿ ಆಚರಣೆಗೆ ಅಡೆತಡೆಗಳು ಜಾಸ್ತಿ, ಆದ್ರೂ ಎಲ್ಲಾ ಆಶ್ರಮದಲ್ಲೂ ಗೃಹಸ್ಥಾಶ್ರಮಕ್ಕೆ ಜಾಸ್ತಿ ಪ್ರಾಮುಖ್ಯತೆ. ಭಗವಂತ ಕೂಡ ಗೃಹಸ್ಥಾಶ್ರಮದವ್ರನ್ನ ಬಹಳ ಇಷ್ಟ ಪಡ್ತಾನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದ್ಸಲ ಒಂದು ಗುರುಗಳಿರ್ತಾರೆ ಮತ್ತೆ ಶಿಷ್ಯ. ಆ ಶಿಷ್ಯನಿಗೆ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನೀನು ಏನಾದ್ರೂ ಇದು ಜಪ ಮಾಡು ಅಥವಾ ಓದು ಏನಾದ್ರೂ ಮಾಡು ಅಂತ. ಅವನಿಗೆ ಏನೋ ಒಂದ್ ಪ್ರಾಬ್ಲಮ್ ಇರುತ್ತೆ ಯಾವಾಗ್ಲೂ. ಇದು ಸ್ವಲ್ಪ ನನಗ್ ಸ್ವಲ್ಪ ತಲೆನೋವು, ಸ್ವಲ್ಪ ಅದು ಇದು ಸ್ವಲ್ಪ ಇದು ಕಡಿಮೆ ಆಗ್ಲಿ ನಾನ್ ಮಾಡ್ತೀನಿ, ಅದು ಕಡಿಮೆ ಆಗ್ಲಿ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ಸರಿ, ಗುರುಗಳು ಏನ್ ಮಾಡ್ತಾರೆ, ಇವನಿಗೆ ಒಂದು ಉದಾಹರಣೆ ತೋರಿಸ್ಬೇಕು ಅಂತ ಪಕ್ಕದ ಊರಿಗೆ ಪ್ರವಚನ ಮಾಡೋದಿರುತ್ತೆ ಗುರುಗಳಿಗೆ. ಪಕ್ಕದ ಊರಿಗೆ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಇವನ್ನ ಕರ್ಕೊಂಡ್ ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ಒಂದು ನದಿ ಸಿಗುತ್ತೆ. ಆ ನದಿನ ದಾಟ್ಬೇಕಾಗಿರುತ್ತೆ. ಸೊ ದಾಟ್ಬೋದು, ಈಜ್ಕೊಂಡು ಹೋಗ್ಬೋದು, ದೋಣಿನಲ್ಲೂ ಹೋಗ್ಬೋದಿರುತ್ತೆ. ಮತ್ತೆ ಅದು ಸ್ವಲ್ಪ ರಭಸ ಜಾಸ್ತಿ ಆ ನದಿದು, ಹಾಗಾಗಿ ಹುಷಾರಾಗಿ ದಾಟ್ಬೇಕಿರುತ್ತೆ. ಸೊ ಈ ಗುರುಗಳು ದಡದಲ್ಲೇ ಕೂತಿರ್ತಾರೆ, ದಾಟೋದೇ ಇಲ್ಲ ಎಷ್ಟೊತ್ತಾದ್ರು. ದೋಣಿ ಬಂದ್ರು ಬೇಡ ಅಂತಾರೆ. ಆಗ ಶಿಷ್ಯ ಕೇಳ್ತಾನೆ, ನಾವ್ ಹಿಂಗೆ ಕೂತಿದ್ರೆ ಯಾವಾಗ ಪಕ್ಕದೂರಿಗೆ ಹೋಗುದು, ನೀವ್ ಯಾವಾಗ ಪ್ರವಚನ ಮಾಡೋದು ಅಂತ. ಗುರುಗಳು ಹೇಳ್ತಾರೆ, ಇರು, ಈ ನದಿ ಹರಿತಿದ್ಯಲ್ಲ, ಸ್ವಲ್ಪ ಅದ್ರದ್ದು ಫೋರ್ಸ್ ರಭಸ ಕಡಿಮೆ ಆಗ್ಲಿ, ಮತ್ತೆ ಒಂದ್ ಸ್ವಲ್ಪ ನಿಲ್ಲಿ, ಅದು ನಾವ್ ಈಸಾಗಿ ನಡ್ಕೊಂಡ್ ದಾಟ್ಬಿಡ್ಬೋದು ಅಂತ. ಆಗ ಶಿಷ್ಯ ಹೇಳ್ತಾನೆ, ಗುರುಗಳೇ ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ, ಈ ಹರಿಯೋ ನದಿ ಎಲ್ಲಾದ್ರೂ ನಿಲ್ಲುತ್ತಾ, ಅದ್ರ ರಭಸ ಕಡಿಮೆ, ಇದನ್ ಕಾಯ್ತಾ ಕೂತಿದ್ರೆ ನಾವ್ ಪಕ್ಕದ ಊರಿಗೆ ಹೋಗ್ಲಿಕ್ ಸಾಧ್ಯನೇ ಇಲ್ಲ ಅಂತ. ಆಗ ಗುರುಗಳು ಹೇಳ್ತಾರೆ, ನೀನು ಹಿಂಗೆ ಜೀವನದಲ್ಲಿ ಆ ಕಷ್ಟ ಬಂತು ಈ ಕಷ್ಟ ಬಂತು ಸಾಧನೆ ಮಾಡಕ್ಕೆ ಕಷ್ಟ ಕಷ್ಟ ಅಂತ ಕೂತಿದ್ರೆ ನೀನು ಈ ನದಿನ ಪಾರಾಗಿ ವೈಕುಂಠಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಕಷ್ಟಗಳು ಇರುತ್ತೆ, ಅದ್ರ ಜೊತೆಗೆ ನಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಟ್ರೆ ಭಗವಂತನು ನಮ್ ಪ್ರಯತ್ನ ಮೆಚ್ಚಿ ಅವನು ಕೂಡ ಖಂಡಿತ ಸಹಾಯ ಮಾಡೇ ಮಾಡ್ತಾನೆ. ಮತ್ತೆ ಈ ಚಿತ್ರದಲ್ಲಿ ನಾವ್ ನೋಡ್ಬೋದು, ನೀರಿನಲ್ಲಿದ್ದಾನೆ ಗಜೇಂದ್ರ. ಮತ್ತೆ ಈ ನಾವೀಗ ಏನು ಜೀವಿಸ್ತಿದೀವಲ್ಲ, ಈ ಭೌತಿಕ ಪ್ರಪಂಚ, ಇದನ್ನ ಕೂಡ ಭವಸಾಗರಕ್ಕೆ ಹೋಲಿಸ್ತಾರೆ. ಈ ಭವಸಾಗರದಿಂದ ನಾವು ಕೂಡ ಪಾರಾಗ್ಬೇಕು. ಪರಮಾತ್ಮನ ಕೃಪೆಯಿಂದ ಪಾರ ಮಾಡಕ್ಕೆ ದಾರಿ ಇದೆ, ಆ ದಾರಿಲಿ ನಡೆಯೋಕೆ ನಾವು ಮನಸ್ಸು ಮಾಡ್ಬೇಕು. ಇದನ್ನ ಭವಸಾಗರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದ್ರಲ್ಲಿ ಬರೀ ಭವ ಅಂದ್ರೆ ಆಗೋದು ಅಂತ. ಅಂದ್ರೆ ಯಾರಿಗಾದ್ರೂ ಪುತ್ರವತಿ ಭವ, ಆಯುಷ್ಮಾನ್ ಭವ, ಧನವಾನ್ ಭವ ಅಂದ್ರೆ ಇದಾಗು ಅದಾಗು, ಈ ಸಾಗರದಲ್ಲಿ ಅದು ಇದು ಆಗ್ಬೇಕು ಅನ್ಕೊಂಡು ನಾವಿದ್ದೀವಿ, ಅದನ್ನ ಭವಸಾಗರ. ಸೊ ಈ ಭವಸಾಗರದಲ್ಲಿ ನಮ್ಗೇನೂ ಬೇಡ, ಭಗವಂತ ಮಾತ್ರ ಬೇಕು ಅಂತ ಇದನ್ನ ದಾಟಿ ಹೋಗ್ಬೇಕು. ಈ ದಾಟಿ ಹೋಗಕ್ ನಾ ಪ್ರಯತ್ನ ಪಡ್ಬೇಕು. ಯಾವಾಗ ಅವನು ಹೂ ಕೊಡ್ತಾನೆ ಗಜೇಂದ್ರ, ಪರಮಾತ್ಮ ಅದನ್ನ ಸ್ವೀಕಾರ ಮಾಡಿ ಬಹಳ ಸಂತುಷ್ಟನಾಗಿ ಗಜೇಂದ್ರನ್ನ ಅಲ್ಲಿಂದ ಆ ಪರಿಸ್ಥಿತಿಯಿಂದ ಅವನಿಗೆ ಮೋಕ್ಷಗೊಳಿಸಿ ಅವನಿಗೆ ಸಾರೂಪ್ಯ ಮುಕ್ತಿಯನ್ನು ಕೊಡ್ತಾನೆ. ಮುಕ್ತಿಗಳಲ್ಲೂ ಕೂಡ 4-5 ಬಗೆ ಮುಕ್ತಿಗಳಿದೆ. ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ, ಷಷ್ಠಿ ಮುಕ್ತಿ ಅಂತ. ಇದ್ರಲ್ಲಿ ಗಜೇಂದ್ರ ಯಾಕೆ ಸಾರೂಪ್ಯ ಮುಕ್ತಿ ಸಿಗುತ್ತೆ ಅಂದ್ರೆ, ಅವನು ಆ ಸಂಕಷ್ಟದಲ್ಲಿ ಇದ್ದಾಗ ಅವನು ತುಂಬಾ ಬೇಜಾರು ಮಾಡ್ಕೊಳ್ತಾನೆ ಗಜೇಂದ್ರ. ಈ ತರ ದೇಹ ಯಾಕೆ ಬೇಕು, ಈ ದೇಹದಲ್ಲಿ ಎಷ್ಟು ನೋವು, ಎಷ್ಟು ಕಷ್ಟ, ಮತ್ತೆ ಈ ದೇಹದಲ್ಲಿ ಸಿಕ್ಕಾಕೊಂಡಿದ್ದೀನಿ, ದೇಹದಿಂದ ಬರೋಕು ಈ ಬಿಡುಗಡೆ ಎಲ್ಲ ಎಷ್ಟು ಕಷ್ಟ, ಈ ತರ ದೇಹ ನನಗೆ ಬೇಡವೇ ಬೇಡ ಪರಮಾತ್ಮ ಅಂತ ಕೂಡ ಅವನು ಬೇಡ್ಕೊಳ್ತಾನೆ. ಹಾಗಾಗಿ ಪರಮಾತ್ಮ ಅವನಿಗೆ ಆಧ್ಯಾತ್ಮಿಕ ದೇಹನ ಕೊಡ್ತಾನೆ. ಸೊ ಇದರಲ್ಲಿ ಗಂಧರ್ವ ಮಾತ್ರ ಹೋಗೋದಿಲ್ಲ ವೈಕುಂಠಕ್ಕೆ, ಅವನು ವಾಪಸ್ ಗಂಧರ್ವ ಲೋಕಕ್ಕೆ ಹೋಗ್ತಾನೆ. ಯಾಕೆ ಅಂದ್ರೆ ಭಗವಂತ ಗಂಧರ್ವನ ಮುಟ್ಟೋದಿಲ್ಲ, ಚಕ್ರದಲ್ಲಿ ಅವನನ್ನ ಸಂಹಾರ ಮಾಡ್ತಾನೆ, ಮೊಸಳೆ ರೂಪನ ಬರ್ತಾನೆ. ಗಂಧರ್ವನಿಗೆ ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವ ಆಗಿರ್ತಾನೆ, ಅವನು ಭಕ್ತನಾಗಿರೋದಿಲ್ಲ. ಹಾಗಾಗಿ ಅವನಿಗೆ ಅದ್ರ ಬಗ್ಗೆ ಅಷ್ಟು ಅರಿವಿರೋದಿಲ್ಲ. ಅದು ಇವನು ಹಿಂದಿನ ಜನ್ಮದಿಂದ ಭಕ್ತನಾಗಿರ್ತಾನೆ, ಮತ್ತೆ ಇವನು ಆಸೆ ಪಡ್ತಿರ್ತಾನೆ ಭಗವಂತನ ಸಾನ್ನಿಧ್ಯ ಬೇಕು ಅಂತ. ಗಂಧರ್ವನಿಗೆ ಆಸೆ ಇರೋದಿಲ್ಲ. ಆದ್ರೆ ಇದರಿಂದ ಗಂಧರ್ವನಿಗೆ ಏನು ಲಾಭ ಅಂದ್ರೆ ಪರಮಾತ್ಮನ ದರ್ಶನ ಸಿಗುತ್ತೆ ಅವನಿಗೆ. ಯಾಕಂದ್ರೆ ಈಗ ನಾವ್ ಹೇಳ್ಬೋದು, ಬೇರೆ ಲೋಕದಲ್ಲಿ ಸ್ವರ್ಗಲೋಕ, ಗಂಧರ್ವ ಲೋಕ, ಕಿಂಪುರುಷ ಲೋಕ, ನಾಗಲೋಕ, ಆತರ 7 ಲೋಕ ಮೇಲೆ ಕೆಳಗೆ ಇದೆ. ಅದಕ್ಕೂ ಮೇಲೆ ಬ್ರಹ್ಮಲೋಕ, ಅದಕ್ಕೂ ಮೇಲೆ ಎಲ್ಲದಕ್ಕೂ ಆಚೆ ವೈಕುಂಠ ಲೋಕ. ಮತ್ತೆ ಈಗ ಒಂದೊಂದ್ಸಲ
ಸಾರಿ ಮಾತಾಜಿ. ಒಂದ್ ನಿಮಿಷ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾವ್ ಅನ್ಕೊಳ್ಬಹುದು ಸ್ವರ್ಗಲೋಕ ವಾಸಿಗಳಿಗೆಲ್ಲ ನಾರಾಯಣನ ದರ್ಶನ ಯಾವಾಗ ಬೇಕಾದ್ರೂ ವೈಕುಂಠಕ್ಕೆ ಹೋಗಿ ನೋಡ್ಬಹುದು, ನಮ್ಗಿಂತ ಉತ್ತಮ ಲೋಕದಲ್ಲಿ ಇದ್ದಾರೆ ಅಂತ. ಅದ್ ಖಂಡಿತ ಅಲ್ಲ. ಅವರು ಕೂಡ ನಮ್ ತರದ್ದೇ ಆ ಲೋಕದಲ್ಲೂ ಕೂಡ ಬಂಧನ ಇದೆ. ಬಟ್ ಅವರಿಗೆ ನಮಗಿಂತ ಸ್ವಲ್ಪ ಫೆಸಿಲಿಟೀಸ್ ಜಾಸ್ತಿ. ಇಲ್ಲಿ ಸ್ವಲ್ಪ ಫೆಸಿಲಿಟೀಸ್ ನಮಗೆ ಕಡಿಮೆ, ಅಲ್ಲಿ ಜಾಸ್ತಿ ಫೆಸಿಲಿಟೀಸ್, ಅಪಿಲೆನ್ಸಸ್ ಜಾಸ್ತಿ ಅವರಿಗೆ. ಸೊ ಅವರಿಗೂ ಕೂಡ ನಾರಾಯಣನ್ ನೋಡೋ ಯೋಗ ಎಲ್ರಿಗೂ ಇರೋದಿಲ್ಲ. ಸೊ ಈ ಕಾರಣದಿಂದ ಅವನಿಗೆ ನಾರಾಯಣನ್ ನೋಡೋ ಒಂದು ಯೋಗ ಸಿಗುತ್ತೆ, ಮತ್ತೆ ಅವನಲ್ಲಿ ಕೂಡ ಭಕ್ತಿ ಬೆಳೆಯೋಕೆ ಶುರು ಆಗುತ್ತೆ. ಸೊ ವಾಪಸ್ ಅವನು ಗಂಧರ್ವ ಲೋಕಕ್ಕೆ ಮರಳುತ್ತಾನೆ. ನಂತರ ಪರಮಾತ್ಮ ಮಾತಾಡ್ತಾನೆ. ಈಗ ಶುಕಮುನಿಗಳು ಹೇಳ್ತಾ ಹೋಗ್ತಾರೆ ಕಡೆಗೆ ಇದು ಫಲಶ್ರುತಿ, ಇದು ಲಾಸ್ಟ್ ಚಾಪ್ಟರ್ ಇದರದು. ಇದರಲ್ಲಿ ಏನ್ ಹೇಳ್ತಾನೆ ಭಗವಂತ ಅಂದ್ರೆ, ಯಾರು ದಿನ ಬೆಳಿಗ್ಗೆ ಎದ್ದು, ಅದನ್ನ ನಾನು ಓದ್ತೇನೆ. ದೇವೋತ್ತಮ ಪರಮಪುರುಷನು ನುಡಿದನು, ರಾತ್ರಿಯ ಕೊನೆಯಲ್ಲಿ ಬೆಳಗಿನ ಜಾವದಲ್ಲಿ ಹಾಸಿಗೆಯಿಂದೆದ್ದು ಪೂರ್ಣ ಏಕಾಗ್ರತೆಯಿಂದ ತಮ್ಮ ಮನಸ್ಸನ್ನು ನನ್ನ ರೂಪ, ನಿನ್ನ ರೂಪ, ಈ ಸರೋವರ, ಈ ಪರ್ವತ, ಕಂದರಗಳು, ತೋಟಗಳು, ಬಿದಿರು, ಬೊಂಬು, ಸಸ್ಯಗಳು, ದೇವಲೋಕದ ವೃಕ್ಷಗಳು, ನನ್ನ ಬ್ರಹ್ಮನ ಹಾಗೂ ಶಿವನ ಧಾಮಗಳು, ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣದಿಂದ ನಿರ್ಮಿತವಾದ ತ್ರಿಕೂಟ ಪರ್ವತದ 3 ಶಿಖರಗಳು, ನನ್ನ ಅತ್ಯಹಲ್ಲಕರವಾದ ಧಾಮ ಕ್ಷೀರಸಾಗರ, ಸದಾ ದಿವ್ಯ ಕಿರಣಗಳಿಂದ ಕಂಗೊಳಿಸುವ ಶ್ವೇತ ದ್ವೀಪ, ನನ್ನ ಶ್ರೀವತ್ಸ ಚಿಹ್ನೆ, ಕೌಸ್ತುಭ ಮಣಿ, ವೈಜಯಂತಿಹಾರ, ಕೌಮೋದಕಿ ಗದೆ, ಸುದರ್ಶನ ಚಕ್ರ ಮತ್ತು ಪಾಂಚಜನ್ಯ ಶಂಖ, ನನ್ನ ವಾಹನವಾದ ಪಕ್ಷಿರಾಜ ಗರುಡ, ನನ್ನ ಹಾಸಿಗೆಯಾದ ಶೇಷನಾಗ, ನನ್ನ ಶಕ್ತಿಯ ವಿಸ್ತೃತ ರೂಪವಾದ ಲಕ್ಷ್ಮಿ, ಬ್ರಹ್ಮ, ನಾರದ ಮುನಿ, ಶಿವ, ಪ್ರಹ್ಲಾದ, ಮತ್ಸ್ಯ, ಕೂರ್ಮ ಮತ್ತು ವರಾಹ ಶ್ರವಣ ಮಾಡುವವನಿಗೆ ಪುಣ್ಯಪ್ರದವಾದ ನನ್ನ ಅಪರಿಮಿತ ಸರ್ವ ಮಂಗಳಮಯ ಲೀಲೆಗಳು, ಸೂರ್ಯ, ಚಂದ್ರ, ಅಗ್ನಿ, ಓಂಕಾರ ಮಂತ್ರ, ಪರಸತ್ಯ, ಪರಮಸತ್ಯ, ಸಮಗ್ರ ಪ್ರಕೃತಿ ತತ್ವ, ಗೋಬ್ರಾಹ್ಮಣರು, ಭಕ್ತಿ ಸೇವೆ, ಸೋಮ ಮತ್ತು ಕಶ್ಯಪರ ಪತ್ನಿಯರಾದ ದಕ್ಷರಾಜನ ಸಕಲ ಪುತ್ರಿಯರು, ಗಂಗಾ, ಸರಸ್ವತಿ, ನಂದ ಮತ್ತು ಯಮುನಾ ನದಿಗಳು, ಐರಾವತ ಎಂಬ ಆನೆ, ಧ್ರುವ ಮಹಾರಾಜ, ಸಪ್ತ ಋಷಿಗಳು ಮತ್ತು ಸತ್ಪುರುಷರು, ಇವರ ಮೇಲೆ ಕೇಂದ್ರೀಕರಿಸುವವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಸೊ ಭಗವಂತ ಹೇಳ್ತಾನೆ, ಯಾರು ಈ ಗಜೇಂದ್ರ ಸ್ತುತಿಯನ್ನು ಬೆಳಗ್ಗೆ ಎದ್ದು ಕೂಡ್ಲೆ ನಿತ್ಯ ಕರ್ಮಗಳನ್ನ ಮುಗಿಸಿ ಗಜೇಂದ್ರ ಸ್ತುತಿಯನ್ನ, ಗಜೇಂದ್ರ ಸ್ಥಿತಿಯಲ್ಲಿ ನಾವು ನಿಂತು, ನಾವು ಕೂಡ ಆ ಮೊಸಳೆಯಿಂದ ಒಂದ್ ರೀತಿಯಲ್ಲಿ ನಮಗೆ ಅಲ್ಲಿ ಕಾಣಿಸ್ತಿತ್ತು, ಇಲ್ಲಿ ಕಾಣದ ಮೊಸಳೆ ಹಿಡ್ಕೊಂಡಿದೆ ನಮ್ಮನ್ನ. ಅಂದ್ರೆ ಈ 4 ವ್ಯಾಧಿಗಳು ಮತ್ತೆ ನಮ್ಮ ಕರ್ಮಗಳು ಮತ್ತೆ ಪ್ರಾರಬ್ಧ ಕರ್ಮಗಳು, ಇದ್ರೆಲ್ಲದ್ರಿಂದ ನಾವು ಕೂಡ ಸಿಕ್ಕಾಕೊಂಡಿದ್ದೀವಿ. ನಾವು ಕೂಡ ಇದರಿಂದ ಮುಕ್ತಿ ಪಡೆದು ಭಗವಂತ ಹೋಗಬೇಕು ಅಂತ ಅಷ್ಟೇ ನಾವು ಕೂಡ ತೀವ್ರವಾಗಿ ಈ ಗಜೇಂದ್ರ ಮೋಕ್ಷನ ದಿನಾ ಬೆಳಿಗ್ಗೆ ಹೇಳಿದ್ರೆ ಅವರಿಗೆ ಭಗವಂತ ಹೇಳ್ತಾನೆ, ಪುನರ್ಜನ್ಮ ಇಲ್ಲ, ಅವ್ರು ನನ್ನ ಧಾಮಕ್ಕೆ ಖಂಡಿತ ಬರ್ತಾರೆ ಅಂತ. ಕಡೆ ಪಕ್ಷ ಈ ಗಜೇಂದ್ರ ಚಿತ್ರಣವನ್ನು ನಾವು ಕಣ್ಣು ಮುಚ್ಕೊಂಡು ಅದನ್ನ ನೆನೆಸ್ಕೊಂಡ್ರೆ, ಆ ಪರ್ವತ, ತ್ರಿಕೂಟ ಪರ್ವತ, ಈ ಸಾಗರ, ಅದೆಲ್ಲವನ್ನು ಗಜೇಂದ್ರ, ಅವನು ಹಿಡಿದಿರೋ ಹೂವು, ಈ ಚಿತ್ರವನ್ನು ನೆನೆಸ್ಕೊಂಡ್ರೆ ಸಾಕು, ಭಗವಂತ ಅಷ್ಟೇ ಫಲ ಕೊಡ್ತಾನೆ ಅಂತ ಹೇಳ್ತಾನೆ. ಮತ್ತೆ ಇನ್ನೊಂದು ಫಲ ಏನು ಅಂದ್ರೆ, ಯಾರಿಗೆ ದುಸ್ವಪ್ನಗಳು ಬೀಳುತ್ತಲ್ಲ, ಕೆಟ್ಟು ಕನಸುಗಳು ಬೀಳುತ್ತೆ, ಆ ಕನಸಿನಿಂದ ಮನಸ್ಸಿಗೆ ಸ್ವಲ್ಪ ತೊಡಕುಂಟಾಗುತ್ತೆ ಒಂದೊಂದ್ಸಲ, ಮತ್ತೆ ಆ ಕನಸುಗಳು ನಿಜ ಆಗುವ ಭಯ, ಇವನ್ನೆಲ್ಲ ಕೃಷ್ಣ ಪರಿಹಾರ ಮಾಡ್ತಾನೆ. ಈ ಗಜೇಂದ್ರ ಸ್ತುತಿ ಓದೋದ್ರಿಂದ ದುಸ್ವಪ್ನ ನಾಶ ಆಗುತ್ತೆ. ಮತ್ತೆ ಭಗವಂತನ ಧಾಮಕ್ಕೆ ಹೋಗಿ ಮತ್ತೆ ಭಕ್ತಿ ಕೂಡ ಜಾಗೃತವಾಗುತ್ತೆ. ಮತ್ತೆ ಇನ್ನೊಂದು, ಈ ಭಗವಂತನ ಸ್ತುತಿ ಬೆಳಗ್ಗೆ ಎದ್ದು ಹೇಳ್ಬೇಕು. ಮತ್ತೆ ಇನ್ನೊಂದು ಯಾವಾಗ ಹೇಳ್ಬೋದು ಅಂದ್ರೆ, ಗಜೇಂದ್ರ ನೀರಿನಲ್ಲಿ ಇದ್ದಾಗ ತನ್ನ ಸ್ತುತಿಯನ್ನು ಮಾಡ್ತಾನೆ. ಸೊ ನಾವು ಕೂಡ ನೀರಿನಲ್ಲಿ ಯಾವಾಗ ಇರ್ತೀವಿ ಅಂದ್ರೆ, ಸ್ನಾನ ಮಾಡ್ಬೇಕಾದ್ರೆ ನೀರಲ್ಲಿ ಇರ್ತೀವಿ. ಎಲ್ಲಿ ನೀರಿನಲ್ಲಿ ಇರ್ತೀವೋ ಅಲ್ಲಿ ಕೂಡ ನಾವು ಈ ಗಜೇಂದ್ರ ಸ್ತುತಿಯನ್ನ ಸ್ಮರಣೆ ಮಾಡ್ಬೋದು.
ಸೊ ಗಜೇಂದ್ರನಿಗೆ ಏನು ಲಾಭ ಆಯ್ತೋ ನಮಗೂ ಅದೇ ಲಾಭ ಆಗುತ್ತೆ. ಸೊ ನಾವು ಕೂಡ ಎಲ್ಲ ಒಂಥರ ಗಜೇಂದ್ರನ್ ತರನೇ ಇದ್ದೀವಿ. ಸೊ ಭಗವಂತ ನಮಿಗೂ ಕೂಡ ಗಜೇಂದ್ರನ್ ತರ ಅವನನ್ನ ಸ್ತುತಿ ಮಾಡೋಕೆ ಮತ್ತು ಭಕ್ತಿ ಸೇವೆಯಲ್ಲಿ ಮುನ್ನಡೆಯಕ್ಕೆ ಎಲ್ರಿಗೂ ಕೃಷ್ಣ ಪ್ರೇರಣೆ ಮಾಡ್ಲಿ, ನಮಗೂ ಕೂಡ ಭಗವಂತನ ಭಕ್ತಿ ಸಿಗ್ಲಿ ಅಂತ ಈ ಕ್ಲಾಸ್ ಅನ್ನ ಮುಗಿಸ್ತೇನೆ. Hare Krishna, Veena Mataji. Thank you so much for the wonderful class as usual. So ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ತುಂಬಾ ವಿಷಯಗಳು ನಮ್ಗೆ ಹೊಸದಾಗಿ ತಿಳಿಲಿಕ್ಕೂ ನಮ್ಗೆ ಕೇಳಲಿಕ್ಕೂ ಸಿಕ್ತು, ನಾವು ತಿಳ್ಕೊಂಡ್ವಿ. ಸೊ ಇದೇ ರೀತಿ ನೀವು ಮುಂದೆ ಸಹ ನಮ್ಗೆ ಕ್ಲಾಸ್ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. Sorry for the disturbance because of my daughter and my son in between. ಡಿಸ್ಟರ್ಬೆನ್ಸ್ ಎಲ್ಲ ಇದ್ರು ಸಹ ಈ ಡಿಸ್ಟರ್ಬೆನ್ಸ್ ಮಧ್ಯೆ ನೀವು ಕ್ಲಾಸ್ ಇಂದ ಬಂದು ನಿಮ್ಮ ಬೆಳಗಿನ ಕೆಲಸ ಮುಗಿಸ್ಕೊಂಡು ಅದ್ರಲ್ಲೂ ಬಂದು ನೀವು ಕ್ಲಾಸ್ ತಗೊಂಡ್ರಲ್ಲ, ಇದರಿಂದ ನಾವೆಲ್ಲ ಕಲಿಯೋದು ತುಂಬಾ ಇದೆ ವೀಣಾ ಮಾತಾಜಿ, ನಿಜವಾಗ್ಲು. ಸೊ ನಾನು ಅದನ್ನೇ ಹೇಳ್ಬೇಕಂತಿದ್ದಿದ್ದು ಇವತ್ತು. ಎಲ್ಲ ಸುಭಾಷಿಣಿ ಮಾತಾಜಿ, ನೀವು ಈ ಗೋಪಿ ಸೇನೆ ಮಾಡಿ ಯು ಆರ್ ಇನ್ಸ್ಪೈರಿಂಗ್ ಎವ್ರಿಬಡಿ ಟು ರೀಡ್ ಭಾಗವತಂ ಅಂಡ್ ಟು ಗಿವ್ ಕ್ಲಾಸ್ ಆನ್ ಭಾಗವತಂ. ಎಲ್ಲರ ಸಹಕಾರ ಮಾತಾಜಿ, ಇದ್ರಲ್ಲಿ ಏನು ಇಲ್ಲ ವೀಣಾ ಮಾತಾಜಿ, ಎಲ್ಲರದ್ದು ಒಂದು ಕೋಆಪರೇಷನ್ ಇರೋದಕ್ಕೆ ಆಗ್ತಾ ಇರೋದು. ಸೊ ಎಲ್ಲರೂ ಇವತ್ತು ತುಂಬಾ ಒಳ್ಳೆಯ ಸಂಖ್ಯೆಯಲ್ಲಿ ಎಲ್ಲರೂ ಎಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಇದು ಒಂದು ನಿಜವಾಗ್ಲೂ ಸಂತೋಷದ ವಿಷಯ. ಮಾತಾಜಿ ಅವ್ರಿಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಈಗ ಸುಮಾರು ಒಂದು 40-50 ವರ್ಷದ ಹಿಂದಿನ ಮಾತು ಮಾತಾಜಿ. ನಮ್ಮ ಅಜ್ಜಿ ಮನೇಲಿ ಈ ಫೋಟೋ ಇತ್ತು. ಆವಾಗ ಫೋಟೋ ಇದು, ಈ ಫೋಟೋ ಇತ್ತು ಮಾತಾಜಿ ನಮ್ಮ ಅಜ್ಜಿ ಮನೇಲಿ. ಇವಾಗ ಅದು ಹಾಕಬಾರ್ದು ಅಂತಾರೆ ಅಂತೇಳಿ ತೆಗಿಸ್ಬಿಟ್ರು. ಆದ್ರೆ ಅದ್ರ ಅರ್ಥ, ಅದ್ರ ಇದು ಏನು ಅಂತ ಈಗ ಗೊತ್ತಾಗ್ತಾ ಇದೆ ಮಾತಾಜಿ ನಮ್ಗೆ. ಏನು ಆನೆ ಬಂತು, ಮಕ್ಕಳಿಗೆ ಹಿಡೀತು, ನಾರಾಯಣ ಅಂತ ಹೇಳ್ದ, ಕಾಪಾಡ್ಬಿಡ್ತು, ಇಷ್ಟೇ ಅವಾಗಿಂದು. ಅದೆಲ್ಲ ನೆನ್ಪಾಯ್ತು ಮಾತಾಜಿ. ಇವಾಗ ತುಂಬಾ ಖುಷಿ ಆಯ್ತು, ಇದ್ರ ಕತೆ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಮನ್ಸಿಗೆ ಮುಟ್ಟೋ ತರ ಹೇಳಿದಿರ ಮಾತಾಜಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮಾತಾಜಿ. ಅದು ಒಂದ್ ಒಬ್ರು ಅಜ್ಜಿ ಇದ್ರು, ಒಬ್ರು ಈ ಫೋಟೋ ಇರಬಾರ್ದು, ಇದೇನು ಇದು ಮೊಸಳೆ ಸಾಯೋದು, ಆನೆದು ಇದೆಲ್ಲ ಇಡ್ತಾರ, ಅದಕ್ಕೆ ಮನೆಗ್ ಸರಿ ಇಲ್ಲ ಅಂತ ತೆಗಿಸ್ಬಿಟ್ರು ಮಾತಾಜಿ ಅವಾಗ ನಮ್ಮ ಅಜ್ಜಿ. ಅದು ಎಲ್ಲ ನೆನಪಾಯ್ತು ಮಾತಾಜಿ ಈಗ ನನ್ಗೆ. ಹಾಕ್ಬೋದ ಮಾತಾಜಿ ಈ ಫೋಟೋಗಳು ಮನೇಲಿ? ಮಾತಾಜಿ ಖಂಡಿತ ಹಾಕ್ಬಹುದು. ಅದೇ ನಾ ಹೇಳಿದ್ನಲ್ಲ, ಭಗವಂತ ಹೇಳ್ತಾನಲ್ಲ, ಇದನ್ನ ನೆನೆಸ್ಕೊಂಡ್ರು ಸಾಕು. ಈ ಗಜೇಂದ್ರ ಮೋಕ್ಷ ಕತೆ ಸ್ತುತಿ ಮಾಡಕ್ ಆಗ್ದಿದ್ರು ಕೂಡ ಅಟ್ಲೀಸ್ಟ್ ಇದನ್ನೆಲ್ಲ ಚಿತ್ರಣ ಮನಸ್ಸಿನಲ್ಲಿ 2 ನಿಮಿಷ ನೆನೆಸ್ಕೊಳ್ಬಹುದು. ಆ ನೆನೆಸಿದ್ರು ಕೂಡ ಭಗವಂತ ಅಷ್ಟು ಫಲ ಕೊಡ್ತಾನೆ ಅಂತ ಭಕ್ತಿ ಜಾಗೃತ ಆಗುತ್ತೆ. ಮತ್ತೆ ವಾಪಸ್ ಭಗವಂತನ ಹತ್ರ ಹೋಗಕ್ಕೆ ಸಾಧನೆ ಮಾಡೋಕೆ ಸಹಾಯ ಮಾಡ್ತಾನೆ. ನಾವು ಎಲ್ರು ಸಾಧನೆ ಮಾಡಿ ಭಗವಂತ ಧಾಮಕ್ ಹೋಗ್ಬಹುದು. ಮತ್ತೆ ಆ ಚಿತ್ರ ಇದ್ರೆ ಅದು ನಮಗ್ ಪ್ರತಿ ದಿವಸ ನಮಗ್ ಸ್ವಲ್ಪ ಕಷ್ಟ ಬಂದು ಸಿಕ್ಕಾಕೊಂಡಿದೀವಿ, ಪರಮಾತ್ಮನ್ ಧ್ಯಾನ ಮಾಡ್ಬೇಕು. ಈ ಕಲಿಯು ಪದಂ ಪದಂ ವಿಪ್ಪದಂ ಅಲ್ಲ ಮಾತಾಜಿ. ಯಾಕಂದ್ರೆ ಇದು ದ್ವಂದ್ವ. ಯಾವಾಗ್ಲೂ ಕಷ್ಟನೇ ಇರಲ್ಲ, ಯಾವಾಗ್ಲೂ ಸುಖ ಇರಲ್ಲ. ಕಷ್ಟ ಬರುತ್ತೆ, ಸುಖ ಬರುತ್ತೆ, ಬರ್ತಾನೆ ಇರುತ್ತೆ. ಸ್ಥಿರವಾಗಿ ಯಾವ್ದು ನಿಲ್ಲೋದಿಲ್ಲ ಈ ಲೋಕದಲ್ಲಿ. ಅದನ್ನ ತೋರ್ಸುತ್ತೆ. ಸೊ ಸ್ಥಿರವಾಗಿ ನಿಲ್ಲೋದು ಭಗವಂತನ ಧಾಮದಲ್ಲಿ ಮಾತ್ರ. ಸೊ ನಾವು ಆ ಧಾಮಕ್ಕೆ ವಾಪಸ್ ಹೋಗ್ಬೇಕು ಅಂತ. ಈ ಡ್ಯುಯಾಲಿಟಿ ವರ್ಲ್ಡ್, ಈ ಅಸ್ಥಿರ ಪ್ರಪಂಚದಲ್ಲಿ ಇರೋಕ್ಕಿಂತ ಸ್ಥಿರವಾಗಿರೋ ಪ್ರಪಂಚದಲ್ಲಿದ್ರೆ ನಿಜವಾದ ಆನಂದ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಮಾತಾಜಿ. ಇದ್ರಲ್ಲಿ ಇಷ್ಟು ಅರ್ಥ ಇರೋದ್ರಿಂದಾನೇ ಹಿಂದಿನ ಕಾಲದವ್ರು ಈ ತರದೆಲ್ಲ ಫೋಟೋ ಇಟ್ಟು ಆ ಶಾರದೆ ಕಲ್ಲಿನ ಮೇಲೆ ನಿಂತ್ಕೊಂಡು ವೀಣೆ ಮಾಡೋದು, ಈ ತರ ಗಜೇಂದ್ರನ್ನೆಲ್ಲ ಇಡ್ತಾ ಇದ್ರು ಮಾತಾಜಿ. ಹಳೆಯ ಕಾಲದಿದ್ದೆಲ್ಲ ಫೋಟೋಗಳು ಈಗ ಒಂದು ಸಿಗೋದಿಲ್ಲ ಮಾತಾಜಿ. ತುಂಬಾ ಖುಷಿ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿ. ಹರೇ ಕೃಷ್ಣ. ನೈಸ್ ಕ್ಲಾಸ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಗಜೇಂದ್ರ ಮೋಕ್ಷ ಒಂದು ಲೀಲೆ. ಇದ್ರಲ್ಲಿ ನೀವು ಹೇಳಿದ್ರಿ 1000 ವರ್ಷ ಅವರು ಗಜೇಂದ್ರ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನೊಂದಿರ್ತಾರಲ್ವಾ. ಆ ನೊಂದಿದ್ಮೇಲೆ ಲಾಸ್ಟ್ ಕೊನೆಗೆ ಅವರು ಇದ್ರಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳೋದು ಅಂತಂದ್ರೆ ಪ್ರಾಮಾಣಿಕವಾಗಿ ಶರಣಾಗತಿ ಆಗ್ತಾರೆ ಕೊನೆಗೆ ಅವರು, ಅಲ್ವಾ ಮಾತಾಜಿ?
ಶರಣಾಗತಿ ಮಾತಾಜಿ. ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಶರಣಾಗತಿ. ಇಲ್ಲಿ ನಾವು ತಿಳ್ಕೊಳೋದು ಅಂತಂದ್ರೆ ಭಗವಂತನಿಗೆ, ಅಂದ್ರೆ ನೀವ್ ಹೇಳಿದ್ರಿ 4 ತರದ, ಅಂದ್ರೆ ಭಗವದ್ಗೀತೆಯಲ್ಲಿ ಭಗವಂತ 4 ತರದ ಜನ ನನ್ನ ಹತ್ರ ಬರ್ತಾರೆ ಅಂತಂದ್ರೆ ಆರ್ತಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಅದ್ರಲ್ಲಿ ಗಜೇಂದ್ರಂಗೆ ನಾವು ಉದಾಹರಣೆ ಕೊಡೋದು ಅಂತಂದ್ರೆ ಆರ್ತಿ ಅಂತಂದ್ರೆ ಕಷ್ಟದಲ್ಲಿರೋರು ಅಂತ ಹೇಳಿದ್ರಿ ಮತ್ತೆ ಅಲ್ವಾ. ಇದನ್ನ ತುಂಬಾ ಹೌದು ಮಾತಾಜಿ. ಚೆನ್ನಾಗಿ ಹೇಳಿದ್ರಿ, ತುಂಬಾ ಅರ್ಥಗರ್ಭಿತವಾಗಿತ್ತು. ಆ ಲೀಲೆನೂ ಕೂಡ ತುಂಬಾ ಚೆನ್ನಾಗಿದೆ ಮಾತಾಜಿ, ತುಂಬಾ ಸುಂದರವಾಗಿದೆ ಗಜೇಂದ್ರ ಮೋಕ್ಷ ಲೀಲೆ. ನಾವು ಸಮರ್ ಕ್ಯಾಂಪ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಅದು ಆ ಲೀಲೆನೂ ಸಹಿತ ಹೇಳಿದ್ವಿ, ಗಜೇಂದ್ರ ಮೋಕ್ಷ ಲೀಲೆನ. ತುಂಬಾ ಚೆನ್ನಾಗಿತ್ತು ಮಾತಾಜಿ ನಿಮ್ದು ಕ್ಲಾಸ್. ಥ್ಯಾಂಕ್ ಯು ಜೈ ಮಾತಾಜಿ. ಮತ್ತೆ Thank you so much. ಗಜೇಂದ್ರ ಹರೇ ಕೃಷ್ಣ ಇನ್ನೊಂದ್ ಏನ್ ಕಲಿಬಹುದು ಅಂದ್ರೆ, ಎಂತದ್ದೇ ಪರಿಸ್ಥಿತಿ ಬರ್ಲಿ, ಯಾಕಂದ್ರೆ ಗಜೇಂದ್ರನಿಗೆ ಬಂದಿದ್ದು ಸಣ್ಣ ಕಷ್ಟ ಅಲ್ಲ, ಬಹಳ ಕಷ್ಟ. ಊಟ ನಿದ್ದೆ ಏನು ಇಲ್ದೆ ತುಂಬಾ ದೊಡ್ಡ ಕಷ್ಟ ಇತ್ತು ಅವನಿಗೆ. ಆದ್ರೂ ಅವನು ಕಷ್ಟದಲ್ಲಿ ಕಡೆಗೆ ಆಯ್ತು ಬಿಡು ಮೊಸಳೆ ನನ್ನ ತಿನ್ಲಿ ಅಂತ ತಾನೇ ನೀರಿಗೆ ಪೂರ್ತಿ ಇಳಿದು ಬಿಡ್ಲಿಲ್ಲ. ಬಿಡು ನಂದಿಷ್ಟೇ ಮುಗಿದೀನಿ, ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ತನ್ನನ್ ತಾನು ಮೊಸಳೆಗೆ ಅರ್ಪಿಸ್ಕೊಳ್ಳಿಲ್ಲ. ಅಷ್ಟದಲ್ಲೂ ಅವನ ಕಷ್ಟಪಟ್ಟು ಭಗವಂತನ ಸ್ಮರಣೆ ಮಾಡಿ ಎಂತ ಕಷ್ಟ ಇದ್ರು ಭಗವಂತ ಪಾರ್ ಮಾಡ್ಬಲ್ಲ ಅಂತ ಈ ಗಜೇಂದ್ರ ಮೋಕ್ಷ ತೋರಿಸ್ಕೊಡುತ್ತೆ ಮಾತಾಜಿ. Yes, ಖಂಡಿತ ಮಾತಾಜಿ, ಕರೆಕ್ಟ್. ನೈಸ್ ಕ್ಲಾಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಗಜೇಂದ್ರ ಮೋಕ್ಷ ಹಿಂದಿನಿಂದ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿ ಅನಿಸ್ತು ಮಾತಾಜಿ. ಆದ್ರೆ ಕ್ವಶನ್ ಏನಿಲ್ಲ ಮಾತಾಜಿ, ಆದ್ರೆ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ ನಾವು ಸದಾ ಭಗವಂತನಿಗೆ ಶರಣಾಗ್ಬೇಕು. ಏನೇ ಕಷ್ಟ ಬಂದಾಗ ನಮ್ಗೆ ಭಗವಂತನೇ ಕಾಪಾಡ್ತಾನೆ ಅನ್ನೋ ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ಬರ್ಬೇಕು ಅನ್ನೋದನ್ನ ಇದು ಗಜೇಂದ್ರ ಮೋಕ್ಷದಲ್ಲಿ ತೋರಿಸ್ಕೊಡುತ್ತೆ. ನೀವು ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಈ ಗಜೇಂದ್ರ ಸ್ತುತಿನ ತುಂಬಾ ಚೆನ್ನಾಗಿ ಎಷ್ಟೋ ಭಕ್ತರು ಹಾಡಿದ್ದಾರೆ ಮಾತಾಜಿ. ಅದನ್ನ ನಾವು ಕೇಳಿಸ್ಕೊಳ್ಬಹುದು ದಿವ್ಸ ಕೂಡ. ಮತ್ತೆ ವೃಂದಾವನಲ್ಲಿ ಕೂಡ ನಾನ್ ಒಂದ್ ಲೆಕ್ಚರ್ ಅಲ್ಲಿ ಕೇಳಿದ್ದೆ, ಅಮರೇಂದ್ರ ಪ್ರಭು ಇದ್ದಾರಲ್ಲ, ಅವರು ಗಜೇಂದ್ರ ಮೋಕ್ಷದ ಬಗ್ಗೆ ಲೆಕ್ಚರ್ ನಲ್ಲಿ ಕೇಳಿ ಅದ್ರಲ್ಲಿರೋದು ಕೂಡ ಕೆಲವು ನಾನು ಹೇಳಿದ್ದೀನಿ ಕ್ಲಾಸ್ ಅಲ್ಲಿ. ಅವ್ರು ಹೇಳ್ತಾರೆ, ಬಾಕೆ ಬಿಹಾರಿ ಟೆಂಪಲ್ ಅಲ್ಲಿ ಗಜೇಂದ್ರ ಸ್ತುತಿ ಒಂದ್ ಚಿಕ್ಕ ಬುಕ್ ಅಲ್ಲಿ, ಗಜೇಂದ್ರ ಈಗ ಹನುಮಾನ್ ಚಾಲಿಸಲ್ಲಿ ಹೇಗೆ ಒಂದ್ ಸಣ್ಣ ಬುಕ್ ಅಲ್ಲಿ ಬರುತ್ತೋ, ಆ ಗಜೇಂದ್ರ ಸ್ತುತಿ ಮಾತ್ರ ಭಾಗವತದಲ್ಲಿ ತೆಗೆದು ಅದನ್ನ ಅಲ್ಲಿ ಭಕ್ತರು ಲೋಕಲ್ ವೃಂದಾವನ್ ಡಿವೋಟೀಸ್ ಎವ್ರಿ ಈವ್ನಿಂಗ್ ದೇ ಕಮ್ ಅಂಡ್ ರಿಸೈಟ್ ಇನ್ ದ ಟೆಂಪಲ್ ಅಂತೆ ಗಜೇಂದ್ರ ಮೋಕ್ಷನ. ಮಾತಾಜಿ ಕನ್ನಡ ಇಲ್ವಲ್ಲ ಮಾತಾಜಿ ಅದು? ಕನ್ನಡದಲ್ಲಿ ಗೊತ್ತಿಲ್ಲ, ಕನ್ನಡದಲ್ಲಿ ಭಾಗವತದಲ್ಲೇ ತಗೊಂಡ್ ಮಾಡ್ಕೋಬೇಕು ಮಾತಾಜಿ ನಾವು. ಅದೇ ಕನ್ನಡ ಅದೇ ಭಾಗವತದಲ್ಲಿರೋ ಸ್ತೋತ್ರಗಳನ್ನ ನಾವು ಡೈಲಿ ಹೇಳ್ಕೋಬೇಕಲ್ಲ ಮಾತಾಜಿ ಅದನ್ನ? ಭಾಗವತದಲ್ಲಿರೋ ಶ್ಲೋಕನೇ ಅವ್ರು ಸಂಕ್ಷಿಪ್ತವಾಗಿ ಆ ಶ್ಲೋಕ ಮಾತ್ರ ಆಯ್ದು ಒಂದ್ ಚಿಕ್ಕ ಬುಕ್ ಮಾಡಿದ್ದಾರೆ ಅಷ್ಟೇ. ಈ ಭಾಗವತದಲ್ಲಿ ಏನ್ ಶ್ಲೋಕ ಇದೆ ಅದೇ ಶ್ಲೋಕ ಮಾತಾಜಿ. ಅದು ಎಲ್ಲಿಂದ ಎಲ್ಲಿ ಹೇಳ್ಕೊಳ್ಬೇಕು ಅಂತ ಬೇಕಾದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಮಾತಾಜಿ, ಯಾವ ಶ್ಲೋಕದಿಂದ ಶ್ಲೋಕ ಅಂತ. ಮತ್ತೆ ತುಂಬಾ ಜನ ರಾಘವ ಕೂಡ ಹಾಡಿದ್ದಾರೆ, ಈಸಿ ಕ್ಯಾಚ್ ಮಾಡಕ್ ಈಸಿ ಆಗುತ್ತೆ ಶ್ಲೋಕಗಳನ್ನ ಅಂತ. ಹಾಕ್ರಿ ಮಾತಾಜಿ, ಎಲ್ಲಿಂದ ಎಲ್ಲಿಗೆ ಅನ್ನೋದನ್ನ ಹಾಕ್ರಿ ಮಾತಾಜಿ ಅದನ್ನ ಗ್ರೂಪಿಗೆ. ಯಾವ ಶ್ಲೋಕದಿಂದ ಯಾವ ಶ್ಲೋಕ ಅಂತ ಗ್ರೂಪ್ ಅಲ್ಲಿ ಹೇಳ್ತೀನಿ ಮಾತಾಜಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ದಂಡ ಪ್ರಣಾಮಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಾತಾಜಿ ಅವರಿಗೆ. ಯಾವ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ. ನಾವು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಒಳ್ಳೆ ಒಂದು ಪ್ರವಚನವನ್ನ ಕೊಟ್ರಿ ಇವತ್ತು ಗಜೇಂದ್ರ ಮೋಕ್ಷದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ನಿಮಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಾನು ಧನ್ಯವಾದವನ್ನು ಹೇಳ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ನಮ್ಮ ಮುಂದಿನ ಒಂದು ಕೊನೆಯ ಕಾರ್ಯಕ್ರಮ ನರಸಿಂಹ ಭಜನೆ. ಇದನ್ನ ಹಾಡಲು ಆಧರಣೀಯ ವೇದವತಿ ವಿಮಲಾಂಗಿ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ನಿಮಗೂ ಕೂಡ ನಾನು ಸ್ವಾಗತವನ್ನ ಬಯಸುತ್ತೇನೆ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯ ಈ ರೀತಿ ಇದೆ.
ವೇದವತಿ ವಿಮಲಾಂಗಿ ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರುಮಹಾರಾಜರ ಹತ್ತಿರ ದೀಕ್ಷೆಯನ್ನ ಪಡೆದಿದ್ದಾರೆ. ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉದ್ಯೋಗವನ್ನ ಮಾಡುತ್ತಿದ್ದಾರೆ. ಇವರು ಕೂಡ ಬಹಳ ನಮ್ರ ಮತ್ತು ಉತ್ಸಾಹಭರಿತ ಭಕ್ತರಾಗಿದ್ದಾರೆ. ಈಗ ಇವರು ರಾಧಾ ಗಂಧರ್ವಿಕಾ ದೇವಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ದೇವಸ್ಥಾನದಲ್ಲಿ ಭಗವಂತನಿಗೆ ಹಾರ ಮಾಡುವ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವರಿಗೆ ಕೀರ್ತನೆಯನ್ನು ಹಾಡಲು ತುಂಬಾ ಇಷ್ಟ. ಅದಕ್ಕೋಸ್ಕರ ಆ ಸೇವೆಯನ್ನೇ ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ. ವೇದವತಿ ವಿಮಲಾಂಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ನಿಮಗೆ ಗೋವಿಂದನ ವತಿಯಿಂದ ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ. ಮೊದಲನೇದಾಗಿ ಈ ಒಂದು ನನ್ಗೆ ಕೀರ್ತನೆ ಮಾಡಲು ನೀವು ಒಂದು ಸೇವೆ ಕೊಟ್ಟಿದ್ದೀರಾ, ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಲು ಬಯಸ್ತಿದ್ದೀನಿ. ಮತ್ತೆ ಇನ್ನೊಂದನೇದಾಗಿ ಇವತ್ತು ತುಂಬಾ ಚೆನ್ನಾಗಿತ್ತು ಕ್ಲಾಸ್, ಅಮೇಸಿಂಗ್ ಕ್ಲಾಸ್ ಬೈ ವೀಣಾ ಮಾತಾಜಿ. ತುಂಬಾನೇ ಕಲಿಯಕ್ ಸಿಕ್ತು. ನಾನು ಈಚ್ ಅಂಡ್ ಎವ್ರಿ ಪಾಯಿಂಟ್ ನ ಕೇಳಿಸ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಸೊ ನಾನು ನರಸಿಂಹ ಭಜನೆಯನ್ನ ಸ್ಟಾರ್ಟ್ ಮಾಡ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಸಾರಿ ಮಾತಾಜಿ, ಇವತ್ತು ಮಾಡ್ಕೊಳಕ್ ಆಗಲ್ಲ, ಇದಕ್ಕೆ ಕ್ಷಮೆ ಕೇಳ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. जय नरसिंह श्री नरसिंह जय जय श्री नरसिंहदेव. प्रहलादेश जय पद्मा मुख पद्मा वृंदा. नमस्ते नरसिंहाय प्रहलादलादायिने हिरण्याकाशी पूर्वक्षः शिलटाङ्कानखालयि. इतो नरसिंहा परतो नरसिंहा यतो यतो यामि ततो नरसिंहा. बहिर्नरसिंहा हृदये नरसिंहा नरसिंहमभीं शरणं प्रपद्ये. तव कर कमलवरे नाथ मद्भुत शृंगा. दलिता हिरण्यकशिपु तनुभृङ्गा केशवधृता नरहरिरूपा. जय जगदीश हरे जय जगदीश हरे जय जगदीश हरे. केशवधृता नरहरिरूपा जय जगदीश हरे जय जगदीश हरे जय जगदीश हरे. जय भक्तवत्सला जय नरसिंहदेव. भक्तवत्सला जय नरसिंहदेव. जय भक्त शिरोमणि प्रहलाद महाराज. भक्त शिरोमणि प्रहलाद महाराज. जय जय प्रभुपाद 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 जय प्रभुपाद. जय जय गुरुदेव 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 जय गुरुदेव. हिताय गौर हरि बोल हरि बोल हरि बोल. हिताय गौर हरि बोल. भक्ति विघ्न विनाशक नरसिंहदेव भगवान की जय. भक्त शिरोमणि प्रहलाद महाराज की
जय जगतगुरु श्री प्रभुपाद की जय। निताई गौर प्रेमानंदे। हरि हरि बोल। ಜೈ ಹರಿ ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ, ನೈಸ್ ಕೀರ್ತನ್. ತುಂಬಾ ಇಂಪಾಗಿತ್ತು ಮಾತಾಜಿ ನಿಮ್ ಕೀರ್ತನ್. ನರಸಿಂಹ ಭಜನೆ Thank you, ma'am. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. Thank you, Manaji. Guru Maharaj. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. Thank you, Manaji. Hare Krishna. ಇದೇ ತರ ನೀವು ಗೋಪಿ ಸೇನಾದಲ್ಲಿ ಈ ತರ ಕೀರ್ತನ ಮಾಡ್ತಾ ಇರಿ ಮಾತಾಜಿ. ನೀವು ಈ ಸೇವೆಯನ್ನ ತಗೊಂತಾ ಇರಿ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ, ನಾನೀಗ ಹಾರ್ಮೋನಿಯಂ ಕೂಡ ಕಲಿಯಕ್ಕೆ ಶುರು ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಸೊ ನೀವೆಲ್ಲ Yes. ಭಕ್ತರು ನನ್ಗೆ ಮರ್ಸಿ ಅಂದ್ರೆ ಬ್ಲೆಸ್ಸಿಂಗ್ಸ್ ಕೊಡಿ, ನಾನು ಕಲಿಯಕ್ಕೆ ಇನ್ನು ಮುಂದ್ ಬರ್ಬೇಕು. ಜೈ ಹರಿ ಬೋಲ್. Yes, ma'am. Thank you so much. ಕೃಷ್ಣ, ನಿಮಗೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ ಮತ್ತು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಇದೇ ಸೇವೆಗೆ ತುಂಬಾ ಧನ್ಯವಾದಗಳು. Thank you. ಹರೇ ಕೃಷ್ಣ ಮಾತಾಜಿ. ಲೀಲಾಮಯಿ ಮಾತಾಜಿ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಏನಾದ್ರೂ ಅನೌನ್ಸ್ಮೆಂಟ್ ಇದೆನಾ ಮಾತಾಜಿ? ಅನೌನ್ಸ್ಮೆಂಟ್ಸ್ ಏನಿಲ್ಲ ಮಾತಾಜಿ. ಏನಾದ್ರೂ ಕೀರ್ತನೆಗೆ ಯಾರು ಮುಂದೆ ಬರೋದಿದ್ರೆ ಹೆಸರು ಕೊಡ್ಬೋದು ನನ್ಗೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮೆಸೇಜ್ ಮಾಡ್ಬೋದು. ಗ್ರೂಪ್ ಅಲ್ಲೂ